ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ, ಶಾಲಾ ಶಿಕ್ಷಣ ಇಲಾಖೆ, ತೀರ್ಥಹಳ್ಳಿ ತಾಲೂಕು ಮತ್ತು ಸಮಗ್ರ ಶಿಕ್ಷಣ ಯೋಜನೆ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಮತ್ತು ಗ್ರಾಮ ಸಭೆಯನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸರ ಇಲ್ಲಿ 3 ದಿನಗಳ ಕಾಲ ನಡೆಸಿಕೊಂಡು ಬಂದಿದ್ದು ಇವತ್ತು ಗ್ರಾಮ ಸಭೆಯನ್ನ ನಡೆಸ್ತಾ ಇದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ನಾವು ನಾಡಗೀತೆಯೊಂದಿಗೆ ಪ್ರಾರಂಭಿಸಲು ಕೋರ್ತಾ ಇದ್ದೇವೆ. ಮಕ್ಕಳೆಲ್ಲ ನಾಡಗೀತೆಯನ್ನು ಹಾಡ್ತಾರೆ. ನಡಗೆ ಶುರು कर। जय भारत जननीय तनुजाते, जय हे कर्नाटक माते, जय सुंदर नदीवन गडनाडे, जय हे रस ऋषिगळ बीडे, जननीय जोगुळ वेदದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಹಾಡಿದ ಎಲ್ಲ ಮಕ್ಕಳಿಗೂ ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮೊದಲೇ ನೆರೆದಿರುವ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗೋಪಾಲ್. ಎಲ್ಲ ಆತ್ಮೀಯರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ಅಜೆಂಡ ಸರ್ಕಾರದ ಆದೇಶದಂತೆ 19-20-21ನೇ 3 ದಿನಗಳ ಕಾಲ ಸದರಿ ಶಾಲೆಯಲ್ಲಿರುವ ಸೌಲಭ್ಯಗಳ ಒಂದು ಲೆಕ್ಕ ಪರಿಶೋಧನೆಯನ್ನು ಮಾಡಲಾಯಿತು. ಜೊತೆಗೆ ಇದರ ಒಂದು ಗ್ರಾಮ ಸಭೆ ಇದನ್ನೊಂದು ಇಲಾಖೆಯ ಅನುಸಾರ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಗ್ರಾಮ ಸಭೆಗೆ ಅಧ್ಯಕ್ಷರಾಗಿ ಶ್ರೀಯುತ ಈಶ್ವರಪ್ಪ ಗೌಡ್ರವರು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾ ಅವರಿಗೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಈ ಒಂದು 3 ದಿನಗಳ ಕಾಲ ನಮ್ಮ ಲೆಕ್ಕ ಪರಿಶೋಧನಾ ಇದರಲ್ಲಿ ನಿರ್ವಹಿಸಿದ ಶ್ರೀಯುತ ದೇವೇಂದ್ರ ಪ್ರಸಾದ್, ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಪರಿಶೋಧನೆ, ಇವರು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀವಿ. ಶ್ರೀಯುತ ನಾಗೇಶ್ ಸರ್, ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯ ಅಧಿಕಾರಿಗಳು, ಮಾರ್ಗದರ್ಶಕರು, ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ STMC ಅಧ್ಯಕ್ಷರಾದ ಶ್ರೀಯುತ ಸಂದೇಶ್ ಕೆ ಇವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು. ಹಾಗೆ ಈ ಒಂದು ನಮ್ಮ ಈ ಸಭೆಯಲ್ಲಿ ಶ್ರೀಯುತ ಹನುಮಂತಪ್ಪ ಕೆ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಕಳಸುವಳ್ಳಿ ಕೇಂದ್ರ, ಇವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು, STMC ಸದಸ್ಯರು, ಉಪಾಧ್ಯಕ್ಷರು,
ಪೋಷಕರು, ಮಕ್ಕಳು, ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಮಕ್ಕಳು, ನಮ್ಮ ಅಡಿಗೆ ಸಿಬ್ಬಂದಿ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸರ್ವರನ್ನು ಸ್ವಾಗತಿಸಿದ ತಮಗೂ ಕೂಡ ಈ ಒಂದು ಗ್ರಾಮ ಸಭೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಈಗ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಅಜೆಂಡಾದ ಬಗ್ಗೆ 4 ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಶ್ರೀಯುತ ನಾಗೇಶ್ ಈಗ ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಗಣ್ಯರಲ್ಲಿ ಸಸೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಎಲ್ಲ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಗಬೇಕು ಅಂತ ಅಂದ್ಬಿಟ್ಟು ಶ್ರೀಯುತ ನಾಗೇಶ್ ಕೇಳಿ ಇವರಲ್ಲಿ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಂದಿನ ಹಿರಿಯರೇ ಹಾಗೂ STMCಯ ಅಧ್ಯಕ್ಷರೇ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಶಿಕ್ಷಕರು ಇದ್ದಾರೆ, ಪೋಷಕರೇ ಹಾಗೂ ಎಲ್ಲ STMCಯ ಸದಸ್ಯರೇ ಹಾಗೂ ಮಕ್ಕಳೇ, ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದನ್ನ ನೀವು ಕೇಳಿರ್ಬೋದು. ಇದು ಗ್ರಾಮ ಪಂಚಾಯತಿಗಳಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಪ್ರಾರಂಭದಲ್ಲಿ ನಾವು 2009-10ರಲ್ಲಿ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥ. ಆ ನಂತರದಲ್ಲಿ ಎಲ್ಲ ಹಲವಾರು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ನಡೆಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿಗಳಲ್ಲಿ ನೀವು ಸಾಮಾಜಿಕ ಪರಿಶೋಧನೆಗೆ ಭೇಟಿ ನೀಡಿದ್ರೆ ಸಾಮಾಜಿಕ ಪರಿಶೋಧನೆ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಕಳೆದ ಒಂದು 5 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಬಿಸಿ ಊಟ ಯೋಜನೆ ಅದಕ್ಕೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ 1 ಅಥವಾ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ಸಾಮಾಜಿಕ ಪರಿಶೋಧನೆ ನಡೆಸ್ಬಿಟ್ಟು ವರದಿಯನ್ನ ಈಗಾಗಲೇ ಕಳಿಸ್ತಾ ಬಂದಿದ್ದೀವಿ. ಆದ್ರೆ ಕಳೆದ ಸಾಲಿನಿಂದ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಇದನ್ನು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ಕಳೆದ ಸಾಲಿನಲ್ಲಿ ಒಂದು 20% ಅಷ್ಟು ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟು ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸ್ಬಿಟ್ಟು ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೀವಿ. ಹಾಗೆ ಈ ಸಾಲಿಗೂ ಕೂಡ ನಾವು ಒಂದು 20% ಅಷ್ಟು ಶಾಲೆಗಳು, ಒಂದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇದ್ದೀವಿ. ಈಗಾಗಲೇ ಕೊನೆಯ ಹಂತದಲ್ಲಿದ್ದೀವಿ. ಇನ್ನೊಂದು 2-3 ಶಾಲೆಗಳು ಬಾಕಿ ಇದೆ ಅಷ್ಟೇ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಾಮಾಜಿಕ ಪರಿಶೋಧನೆ ಹೆಸರಲ್ಲೇ ಗೊತ್ತಾಗ್ತಿದೆ. ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮಾಜದ ಮಧ್ಯದಲ್ಲಿ ನಾವು ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದೇ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು. ಇಲ್ಲಿ ಏನು ಪಾರದರ್ಶಕವಾಗಿರ್ಬೇಕು. ಯಾವುದೇ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದಾಗ ಏನು ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದಿರುತ್ತೆ ಆ ಉದ್ದೇಶ ಅಲ್ಲಿ ತಳಮಟ್ಟದಲ್ಲಿ ಈಡೇರಿಕೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ, ಮತ್ತೆ ಆ ಯೋಜನೆ ಹೇಗೆ ನಡೀತಿದೆ ಅಂತಕ್ಕಂಥ ವಾಸ್ತವಾಂಶವನ್ನ ನಾವು ಸರ್ಕಾರಕ್ಕೆ
ವರದಿಯ ರೂಪದಲ್ಲಿ ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಕ್ಕಂಥದ್ದು ಏನು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19ರಲ್ಲಿ ಜಾರಿಗೆ ಬಂದಿರ್ತಕ್ಕಂಥದ್ದು ಶಾಲಾ ಹಂತದಲ್ಲಿ. ಇದಕ್ಕೆ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದಿತ್ತು, ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಬೇರೆ ಬೇರೆ ಯೋಜನೆಗಳಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆ ಎಲ್ಲ ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಇದರ ಉದ್ದೇಶ ಅಂತಂದ್ರೆ ಏನು, ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಗುಳಿಬಾರ್ದು. ಯಾರಾದ್ರೂ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳಿದ್ರೆ ಅವ್ರನ್ನ ಶಾಲೆಗೆ ಕರೆತಂದು ಅವರಿಗೆ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಉಚಿತ 1ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನ ಒದಗಿಸಬೇಕು ಅಂತಕ್ಕಂಥದ್ದು. ಮತ್ತೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ಮಕ್ಕಳು ಏನಾದರೂ ಇದ್ರೆ ಅವರಿಗೂ ಕೂಡ ಶಿಕ್ಷಣವನ್ನ ನೀಡಬೇಕು. ಅವರು ಶಾಲೆಗೆ ಬರುವ ಹಾಗೆ ಇದ್ರೆ ಅವರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನು ಒದಗಿಸಬೇಕು. ಒಂದ್ ವೇಳೆ ಅವರು ಶಾಲೆಗೆ ಬರ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಗೃಹಾಧಾರಿತ, ಅವರ ಬುದ್ಧಿಮಟ್ಟಕ್ಕೆ ಸರಿಯಾಗಿ ಗೃಹಾಧಾರಿತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ತಾರತಮ್ಯ ಇಲ್ಲದೆ ಗಂಡು ಅಥವಾ ಹೆಣ್ಣು ತೃಪ್ತಿಯಿಂದ ಅಥವಾ ಜಾತಿ ಭೇದ ಭಾವ ಇದು ಯಾವುದೇ ಇಲ್ಲದೆ ಅವರಿಗೆ ಸಮಾನವಾದ ಶಿಕ್ಷಣವನ್ನ ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಕಾಲಕಾಲಕ್ಕೆ ತರಬೇತಿಯನ್ನು ಆಯೋಜಿಸುವ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಒಟ್ಟು 134 ಅಂಶಗಳ ಕುರಿತಂತೆ ಒಂದು ಸಾಮಾಜಿಕ ಪರಿಶೋಧನಾ ವರದಿಯನ್ನ ಸಿದ್ಧಪಡಿಸಿ ಕೊಡಬೇಕು ಅಂತಕ್ಕಂಥದ್ದು ಆದೇಶ ಇದೆ. ಹಾಗಾಗಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗುತ್ತೆ. ಅದರಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಏನು, ಉಚಿತವಾಗಿ ಸಾಕ್ಷಿಗಳನ್ನ ನೀಡ್ತಾರೆ, ಪಠ್ಯಪುಸ್ತಕಗಳನ್ನ ನೀಡ್ತಾರೆ, ಮತ್ತೆ ಸಮವಸ್ತ್ರಗಳನ್ನ ನೀಡ್ತಾರೆ, ಬಿಸಿ ಊಟ, ಇದೆಲ್ಲವೂ ಕೂಡ ಅವರಿಗೆ ಸರಿಯಾಗಿ ಸಮರ್ಪಕವಾಗಿ ತಲುಪ್ತಾ ಇದೆಯಲ್ಲ ಅಂತಕ್ಕಂಥದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ಏನು STMCಯ ರಚನೆಯಲ್ಲಿ ಏನು ಮಾರ್ಗಸೂಚಿ ಪ್ರಕಾರ ಏನೆಲ್ಲ ಅಂಶಗಳನ್ನ ಅಳವಡಿಸ್ಕೋಬೇಕು, ಅದರ ರಚನೆ ಹೇಗಿದೆ, ಮತ್ತೆ ಅಲ್ಲಿ ಏನು STMCಯ ಕಾರ್ಯನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಇಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಕಾರ್ಯನಿರ್ವಹಣೆ ಬಗ್ಗೆ ಸಮಾಜದ ಅಭಿಪ್ರಾಯ ಏನಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿನ ಶಾಲೆಗೆ ಸಂಬಂಧಪಟ್ಟಂತೆ ಭೌತಿಕ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು, ಇಲ್ಲಿ ಶಾಲಾ ಕಟ್ಟಡಗಳಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾಂಗಣ ವ್ಯವಸ್ಥೆ ಇರ್ಬೋದು, ಮತ್ತೆ ಪಾಠೋಪಕರಣಗಳು, ಪೀಠೋಪಕರಣಗಳು, ಎಲ್ಲ ವ್ಯವಸ್ಥೆಗಳು ಯಾವ ತರ ಇದೆ ಅಂತಕ್ಕಂಥದನ್ನ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರ ಸುರಕ್ಷತೆ ಹೇಗಿದೆ ಅಂತ, ಸುರಕ್ಷತೆಗೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ಶಾಲೆ ಅದನ್ನ ಅಳವಡಿಸ್ಕೊಂಡಿದೆಯಾ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ವೆಚ್ಚಗಳನ್ನ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಉಪಚಾರಗಳು, ಬಿಲ್ಗಳ ನಿರ್ವಹಣೆಯನ್ನ, ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ 134 ಅಂಶಗಳ ಒಳಗಡೆ ಇರ್ತಕ್ಕಂಥ ಅಂಶಗಳು. ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದೆ, ಸಾಮಾಜಿಕ ಪರಿಶೋಧನೆ ಅಂದ್ರೆ ಎಲ್ಲ ಆಡಿಟ್ಗಳಿಗಿಂತ ಇದೊಂದು ಭಿನ್ನವಾದಂತ ಪ್ರಕ್ರಿಯೆ. ಎಲ್ಲ ಆಡಿಟ್ಗಳು ನಾವು ದಾಖಲಾತಿಗಳನ್ನ ನೋಡ್ತೀವಿ, ಅಲ್ಲಿ ಏನೇ ನ್ಯೂನತೆಗಳು ಕಂಡು ಬಂದ್ರೆ ಅದನ್ನ ನಾವು ನೇರವಾಗಿ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ನಾವು ವರದಿಯನ್ನ ಕೊಡ್ತೀವಿ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಇದು ಬೇರೆ ತರ ಇರತಕ್ಕಂಥದ್ದು. ಇಲ್ಲಿ ನಾವು ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದ್ರ ಜೊತೆಗೆ ಏನು ಫಲಾನುಭವಿಗಳೊಂದಿಗೆ ಸಂದರ್ಶನ ಮಾಡಿ ಅವರ ಮಾಹಿತಿಯನ್ನು ತಗೊಳ್ಳೋದ್ರ ಜೊತೆಗೆ ಮತ್ತೆ ಪೋಷಕರೊಂದಿಗೆ ಚರ್ಚೆಯನ್ನ ಮಾಡ್ತೀವಿ. ಹಾಗೆ ಏನು ನಮ್ಗೆ ಇಲ್ಲಿ ಪರಿಶೀಲನೆ ಮಾಡಿದಾಗ ನಮ್ಗೆ ಏನೆಲ್ಲ ಅಂಶಗಳು ಕಂಡು ಬಂದಿರ್ತವೆ, ಉತ್ತಮ ಅಂಶಗಳು ಕಂಡು ಬರ್ಬೋದು ಅಥವಾ ಲೋಪದೋಷಗಳು ಕಂಡು ಬಂದಿರ್ಬೋದು. ಏನು ನಾವು ವರದಿಯನ್ನ ಸಿದ್ಧಪಡಿಸ್ತೀವಿ, ಆ ವರದಿಯನ್ನ ನಾವು ನೇರವಾಗಿ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಇರಲ್ಲ. ಗ್ರಾಮ ಸಭೆ ಅಥವಾ ಶಾಲಾ ಸಭೆಯನ್ನ ಕರೆದ್ಬಿಟ್ಟು ಅಲ್ಲಿ ಪೋಷಕರೊಂದಿಗೆ ಎಲ್ಲ ಅಂಶಗಳನ್ನು, ನಮಗೆ ಕಂಡು ಬಂದಿರ್ತಕ್ಕಂಥ ಅಂಶಗಳನ್ನ ವರದಿಯ ರೂಪದಲ್ಲಿ ನಾವು ತಿಳಿಸಿ ಚರ್ಚೆಯನ್ನ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನ, ಮತ್ತೆ ಅದ್ರ ಜೊತೆಗೆ ಒಂದು ನಡಾವಳಿಯನ್ನ, ಗ್ರಾಮ ಸಭೆಯ ನಡಾವಳಿಯನ್ನ ಮಾಡ್ಬಿಟ್ಟು ವರದಿಯನ್ನ ನಾವು ಸರ್ಕಾರಕ್ಕೆ ಕಳಿಸ್ಬೇಕಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಇದೇನು ನಾವು 134 ಅಂಶಗಳಲ್ಲಿ ಏನು ಪರಿಶೀಲನೆ ಮಾಡಿದೀವಿ, ಆ ಎಲ್ಲ ಅಂಶಗಳನ್ನ ತಮ್ಮ ಮುಂದೆ ತಿಳಿಸ್ತೀವಿ. ಇವೆಲ್ಲ ವಿಷಯಗಳ ಬಗ್ಗೆ ತಾವುಗಳು ಕೂಡ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ಇದು ಬರೀ ನಮ್ಮ ಪರಿಶೀಲನೆ ಮಾಡಿದ ಅಭಿಪ್ರಾಯ ಮಾತ್ರ ಆಗಿರುತ್ತೆ, ಎಲ್ಲ ಗ್ರಾಮಸ್ಥರ, ಪೋಷಕರ ಅಭಿಪ್ರಾಯ ಆಗಿ ಇದು ವರದಿ ಸರ್ಕಾರಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ಎಲ್ಲ ಅಂಶಗಳನ್ನ ನಾವು ತಿಳಿಸ್ತೀವಿ. ಎಲ್ಲರೂ ಕೂಡ ಮುಕ್ತವಾಗಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಮಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಮ್ಮೆಲ್ಲರಿಗೂ ಒಂದು ದಿವಸ ಮಾತಾಡ್ತೀವಿ.
ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ಶ್ರೀ ನಾಗೇಶ್ ಕೆವಿ, ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ, ತಾಲೂಕು ಪಂಚಾಯಿತಿ ಹೊಸನಗರ, ಇವರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಈ ಕಾರ್ಯಕ್ರಮದ ವರದಿ ಮಂಡನೆಯನ್ನ ಮಂಡಿಸಲು ಬರುತ್ತಿದ್ದಾರೆ ಶ್ರೀ ದೇವೇಂದ್ರಪ್ಪ, ಸಂಪನ್ಮೂಲ ವ್ಯಕ್ತಿ, ಸಾಮಾಜಿಕ ಪರಿಶೋಧನೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನದಲ್ಲಿ ಇರತಕ್ಕಂಥ ಒಂದು ಶಿಕ್ಷಣ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆ ಇದೆ. 2018-19ರಿಂದ ಯೋಜನೆಯನ್ನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಯಲ್ಲಿ 134 ಮಾರ್ಗಸೂಚಿ ಅಂಶಗಳಿವೆ. ಈ 134 ಮಾರ್ಗಸೂಚಿ ಅಂಶಗಳನ್ನು ಶಾಲೆಯಲ್ಲಿ ಅಳವಡಿಸಿಕೊಂಡು ಅದನ್ನು ನಿರ್ವಹಣೆ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಯೋಚನೆಯನ್ನು ಮಾಡಿ ಸರ್ಕಾರ ಯೋಜನೆಯನ್ನು ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ತಂದಿದೆ. ಆ ಮಾರ್ಗಸೂಚಿ ನಿಯಮಗಳನ್ನು ಯಾವ ರೀತಿ ಅಳವಡಿಸಿಕೊಂಡಿದೆ ಶಾಲೆ, ಅಳವಡಿಸಿಕೊಂಡು ಅದನ್ನು ನಿರ್ವಹಣೆ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ನೀಡ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಸರ್ಕಾರ ನೇರವಾಗಿ ಬಂದು ಎಲ್ಲ ಶಾಲೆಗಳಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಪರಿಕಲ್ಪನೆಯ ಮೂಲಕ ಅಲ್ಲಿ ಪರಿಶೋಧನೆಯನ್ನು ನಡೆಸಿ ವಾಸ್ತವಾಂಶ ಇರ್ತಕ್ಕಂಥ ನೈಜವಾದ ಅನೇಕ ಅಂಶಗಳ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಆ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ವೇಳಾಪಟ್ಟಿಯಂತೆ ಈ ಶಾಲೆಯಲ್ಲಿ ಕಳೆದ 2 ದಿನಗಳಿಂದ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಶಿಕ್ಷಣ ಅಂತ ಹೇಳಿದರೆ ಸಮಗ್ರ ಶಿಕ್ಷಣ. ಮಕ್ಕಳಿಗೆ ತರಗತಿಯಲ್ಲಿ ಶಿಕ್ಷಕರ ಪಾಠ ಪ್ರವಚನ ಏನು ಪಠ್ಯವಸ್ತುವಿನಲ್ಲಿ ಬರ್ತಕ್ಕಂಥ ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ, ಅದರ ಜೊತೆಗೆ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ಈ ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ದೊರೆಯಬೇಕು ಅಂತಕ್ಕಂಥದ್ದು ಯೋಜನೆಯ ಉದ್ದೇಶ. ಅದರಲ್ಲಿ ಪಾಠ ಪ್ರವಚನಗಳ ಜೊತೆಯಲ್ಲಿ ಪಠ್ಯೇತರವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳು, ಆಮೇಲೆ ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳ ಕಲಿಕೆಗಳು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳ ಕಲಿಕೆಗಳು, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಅನೇಕ ಕಲಿಕಾ ಚಟುವಟಿಕೆಗಳು. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ತಂತ್ರಾಂಶ ಒಳಗೊಂಡಿರ್ತಕ್ಕಂಥ ಗುಣಮಟ್ಟದ ಡಿಜಿಟಲ್ ಮಾಧ್ಯಮಗಳ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂಥ ಅನೇಕ ಕಲಿಕೆಗಳು. ಅದೇ ರೀತಿ ತರಬೇತಿಗಳ ಮೂಲಕ ಶಿಕ್ಷಕರ ಕಾರ್ಯಕ್ರಮತೆಯನ್ನು ಹೆಚ್ಚಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂಥ ಎಲ್ಲ ಕಲಿಕಾ ಚಟುವಟಿಕೆಗಳು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲಾ ಹಂತದಲ್ಲಿ ನಿರ್ವಹಣೆ ಆಗಬೇಕು ಅಂತಕ್ಕಂಥದ್ದು ಯೋಜನೆಯ ಉದ್ದೇಶ. ಅದರ ಪ್ರಕಾರ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ಸಭೆ ಮುಂದೆ ಮಂಡಿಸ್ತಾ ಇದ್ದೇನೆ. 2023-24ರಿಂದ ಇಲ್ಲಿಯವರೆಗೆ ನಾವು ಈ ಪರಿಶೋಧನೆಯನ್ನು ನಡೆಸಿರ್ತಕ್ಕಂಥದ್ದು. 23-24ರಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು 34 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. 24-25ರಲ್ಲಿ 30 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಪ್ರಸ್ತುತ 25-26ನೇ ಸಾಲಿನಲ್ಲಿ 26 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಏಕೆ ಅಂತಕ್ಕಂಥದ್ದು ಏನಾದರೂ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ, ಗುಣಮಟ್ಟದ ವ್ಯವಸ್ಥೆ ಕುಸಿದಿದೆಯಾ ಅಥವಾ ಬೇರೆ ಬೇರೆ ಏನೋ ಕಾರಣ ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಶಾಲೆಯಲ್ಲಿ ನಿರ್ವಹಣೆ ಆಗುವಂತೆ ನೋಡಿಕೊಂಡು ಮಕ್ಕಳ ಶಿಕ್ಷಣ ಜಾಸ್ತಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರ್ತದೆ. ಅದೇ ರೀತಿ ಶಾಲೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರ ಕೆಲವೊಂದು ಅನುದಾನಗಳನ್ನು ನೀಡುತ್ತದೆ. ಅನುದಾನಗಳನ್ನು ಹೇಗೆ ಬಳಸ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಬೇಕಾಗ್ತದೆ. 23-24ನೇ ಸಾಲಿನ ಅನುದಾನದ ವಿವರಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದರಲ್ಲಿ ಒಟ್ಟು ಆ ಒಂದು ವರ್ಷದಲ್ಲಿ 62,121 ರೂಪಾಯಿ ಅನುದಾನವನ್ನು ಸರ್ಕಾರ ನೀಡಿದೆ. ಅದರಲ್ಲಿ ಶಾಲಾ ಅನುದಾನ ಅಂತೇಳಿ 31,250 ರೂಪಾಯಿ ನೀಡಿದೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಶಾಲೆಗೆ 10,511 ರೂಪಾಯಿ ನೀಡಿದೆ. ಮಕ್ಕಳಿಗೆ ಉಚಿತವಾಗಿ ಶೂಸ್ ಮತ್ತು ಸಾಕ್ಸ್ ಅಥವಾ ಚಪ್ಪಲು ನೀಡ್ತಕ್ಕಂಥದ್ದು 9,605 ರೂಪಾಯಿ ನೀಡಿದೆ. ಶಿಕ್ಷಕರಿಗೆ ಅವರ ನಿರ್ವಹಣೆಗೆ ಸಂಬಂಧಪಟ್ಟಂತೆ 676 ರೂಪಾಯಿ ನೀಡಿದೆ. STMC ನಿರ್ವಹಣೆಗೆ 500 ರೂಪಾಯಿ, ವಿದ್ಯಾರ್ಥಿ ನಿರ್ವಹಣೆಗೆ 500 ರೂಪಾಯಿ, ಆಮೇಲೆ ಇತರೆ ಬ್ಯಾಂಕ್ ಬಡ್ಡಿ, ಆಮೇಲೆ ಹಿಂದಿನ ಶಾಲೆಯ ಉಳಿಕೆ 8,553 ರೂಪಾಯಿ,
ಒಟ್ಟು ಸೇರಿ 62,121 ರೂಪಾಯಿ ಶಾಲಾ ನಿರ್ವಹಣೆಗೆ ಸರ್ಕಾರ ನೀಡಿರ್ತಕ್ಕಂಥದ್ದು. ಅದನ್ನು ಆ ವರ್ಷದಲ್ಲಿ ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು, ಶಾಲಾ ಅನುದಾನವನ್ನು 3,220 ರೂಪಾಯಿ ಖರ್ಚು ಮಾಡಿದ್ದಾರೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 1,580 ರೂಪಾಯಿ ಖರ್ಚು ಮಾಡಿದ್ದಾರೆ. ಶೂ ಮತ್ತು ಸಾಕ್ಸ್ 9,605 ರೂಪಾಯಿ ಖರ್ಚಾಗಿದೆ. ಒಟ್ಟು 14,405 ರೂಪಾಯಿ ಮಾತ್ರ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಆ ವರ್ಷದಲ್ಲಿ 2023-24ನ ಕೊನೆಯಲ್ಲಿ 47,716 ರೂಪಾಯಿ ಉಳಿತಾಯ ಆಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಅದನ್ನು ಬಳಕೆ ಮಾಡಲಿಕ್ಕೆ ಸರ್ಕಾರ ಮತ್ತು ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಬಹಳ ಕಡಿಮೆ ಒಂದು ಅನುದಾನವನ್ನು ಬಳಸಿಕೊಂಡು ಶಾಲೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಖರೀದಿ ಗೋಚರಗಳಿರ್ಬೋದು, ದಾಖಲಾತಿಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇದಲ್ಲದೆ ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ 134 ಅಂಶಗಳೆಂದರೆ ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಸುಸಾಕ್ಸ್ಗಳನ್ನು ಪಡೆದಿದ್ದಾರೆ. ಆಮೇಲೆ ಸರ್ಕಾರ ಉಚಿತವಾಗಿ ಇರತಕ್ಕಂಥ ಬೆಳಗಿನ ಹಾಲು ಇರ್ಬೋದು, ಅದರ ಜೊತೆಗೆ ರಾಗಿ ಮಾಲ್ಟ್ ಇರ್ಬೋದು, ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಅದರ ಜೊತೆಗೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಮೊಟ್ಟೆ ಬಾಳೆಹಣ್ಣು ಇದೆಲ್ಲವನ್ನ ಉಚಿತವಾಗಿ ಮಕ್ಕಳಿಗೆ ನೀಡ್ತಾ ಇದೆ. ಯಾಕೆ ನೀಡ್ತಾ ಇದೆ ಅಂತ ಹೇಳಿದ್ರೆ, ಮಗು ಬೆಳಿಗ್ಗೆ ಶಾಲೆಗೆ ಬರ್ತದೆ, ಸಂಜೆ ಆಗಿ ಮನೆ ತಲುಪತಕ್ಕಂಥದ್ದು. ಮಧ್ಯದಲ್ಲಿ ಮಗು ಹಸುವಿನಿಂದ ಶಿಕ್ಷಣವನ್ನು ಪಡೆಯಬಾರ್ದು. ಹಸುವಿನಿಂದ ಏನಾದರೂ ಶಿಕ್ಷಣವನ್ನು ಪಡಿತಾ ಇದ್ರೆ ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲವನ್ನ ಸರ್ಕಾರ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ಸೌಲಭ್ಯಗಳನ್ನು ನೀಡಿರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಶಾಲೆ ನಿರ್ವಹಣೆ ಮಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ದಾಖಲಾತಿಯೊಂದಿಗೆ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಎಲ್ಲವೂ ಸಹ ಉತ್ತಮವಾಗಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ನಾವು ಮಕ್ಕಳ ಅಭಿಪ್ರಾಯ, ಪೋಷಕರ ಅಭಿಪ್ರಾಯ, ಗ್ರಾಮಸ್ಥರ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದೀವಿ. ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಶಾಲೆಯಲ್ಲಿ ಯಾವುದೇ ಮಗು ಬಂದಿಲ್ಲ. ಆಮೇಲೆ ನಿಯಮಾನುಸಾರ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ ಬರ್ತಕ್ಕಂಥ 4-5 ಕಿಲೋಮೀಟರ್ ಆಚೆಯಿಂದ ಹೊಳೆ ಹಳ್ಳಗಳನ್ನು ದಾಟಿ ಕಾಡು ದಾರಿಯಲ್ಲಿ, ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ಮಗುವನ್ನ ಶಾಲೆ ಗುರುತಿಸಿ ಪ್ರಸ್ತಾವನೆ ನೀಡಿದಲ್ಲಿ ಅಂತ ಮಗುವಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಸಾರಿಗೆ ವೆಚ್ಚ ಅಂತೇಳಿ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ಸಾಕಷ್ಟು ಶಿಕ್ಷಕರು ಶಾಲೆಯಲ್ಲಿ ಇದ್ದಾರೆ. ಇಲಾಖಾ ನಿಯಮದ ಪ್ರಕಾರ 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಅಂತೇಳಿ ನಿಯಮಾವಳಿ ಇದೆ. ಆ ಪ್ರಕಾರ ಇದ್ದಾರೆ. ಇಲ್ಲಿ ಶಿಕ್ಷಕರಿಗೆ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರು ಇದ್ದಾರೆ. ಆಮೇಲೆ ಶಾಲೆಯಲ್ಲಿ ಕಲಾ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು, ಆರೋಗ್ಯ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಶಿಕ್ಷಕರು, ದೈಹಿಕ ಶಿಕ್ಷಣಕ್ಕೆ ಶಿಕ್ಷಕರು, ವೃತ್ತಿ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ಒಂದು ಶಾಲೆ ಅಂದರೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಹೊಂದಿರಬೇಕು ಅಂತಕ್ಕಂಥದ್ದಿದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರಿಲ್ಲ. ಒಂದು ಶಾಲೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಇಲಾಖಾ ನಿಯಮಾವಳಿ. 2023-24ರಲ್ಲಿ ದಾಖಲಾತಿ ಪ್ರಕಾರ ಈ ಶಾಲೆ 240 ದಿನಗಳ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಸದರಿ ಶಾಲೆಯ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%, ಅದಕ್ಕಿಂತ ಹೆಚ್ಚಿದೆ ಮತ್ತು ಅದಕ್ಕಿಂತ ಕಡಿಮೆ ಇದೆ. ಮಕ್ಕಳ ಕಲಿಕೆ, ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ. ನಿಮ್ಮ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೇಗಿದೆ? ದಾಖಲಾತಿಯೊಂದಿಗೆ ನಾವು ನೋಡಬೇಕಾಗ್ತದೆ. ಎಲ್ಲ ಮಕ್ಕಳ ಹಾಜರಾತಿ 80% ಜಾಸ್ತಿ ಇರತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಶಾಲೆಗೆ ಬರುವ ಮಾರ್ಗವೂ ಸುರಕ್ಷಿತವಾಗಿದೆ, ಮಕ್ಕಳದ್ದು ಸುರಕ್ಷಿತ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರ ಮತ್ತು ಇಲಾಖಾ ನಿಯಮಗಳ ಪ್ರಕಾರ ಮಾಡಿಕೊಂಡಿದ್ದಾರೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಒಂದು ಮಗು ದಾಖಲೆ ಇಲ್ಲದೆ ಶಾಲೆಗೆ ಬಂದು ದಾಖಲಾತಿ ಬಂದರೆ ಆ ಮಗುವನ್ನು ನಿರಾಕರಿಸುವಂತಿಲ್ಲ. ಕನಿಷ್ಠ ಒಂದು ದಾಖಲಾತಿ ಪಡ್ಕೊಂಡು ದಾಖಲಾತಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿ ಆಗಿರ್ತಕ್ಕಂಥ ಮಗು ಬಂದಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಯಾವ್ದಾದ್ರು ಈ ವಯಸ್ಸಿನ ಮಗು ಕಲಿಕೆಯಿಂದ ಹೊರಗಿದೆಯಾ? ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಶಾಲೆಗೆ ದಾಖಲಾಗಿ ನಂತರ ಹೊರಗಿಳಿದ ಮಕ್ಕಳ ಸಂಖ್ಯೆ ಯಾವುದು ಇಲ್ಲ. ಇಲ್ಲಿ ಮಕ್ಕಳನ್ನು ಹೊರ ಹಾಕಿರುವ ಸಂಖ್ಯೆ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತದೆ. ಎಲ್ಲ ಮಕ್ಕಳಿಗೆ ಸಮಾನವಾಗಿರ್ತಕ್ಕಂಥ ಶಿಕ್ಷಣ, ಯಾವುದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಮಕ್ಕಳಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತದೆ. ತರಗತಿ ಕೊಠಡಿಯಾಗಲಿ ಅಥವಾ ಶಾಲಾ ಪರಿಸರದಲ್ಲಿ ಮಕ್ಕಳಿಗೆ ಕಠಿಣತರವಾಗಿರ್ತಕ್ಕಂಥ ಯಾವುದೇ ದೈಹಿಕ ಶಿಕ್ಷಣ ನೀಡುವಂತಿಲ್ಲ. ಇದೊಂದು ನಿಯಮಾವಳಿ, ಅದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ತರಗತಿ ಕೊಠಡಿಯಲ್ಲಿ ಯಾವುದೇ ಮಾನಸಿಕ ಕಿರುಕುಳಕ್ಕೆ ಒಳಪಟ್ಟರೆ ಮಗು ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ ಅಂತಕ್ಕಂಥದ್ದು.
ಯಾವುದು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಮಕ್ಕಳನ್ನ ಲೈಂಗಿಕ ಕೃತ್ಯಕ್ಕೆ ಒಳಪಡಿಸಲಾಗ್ತಿದೆಯೇ, ಈ ರೀತಿ ಆಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಪತ್ರಿಕೆಗಳ ಮೂಲಕ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೇವೆ. ಇದರಿಂದ ಮಗುವಿಗೆ ಏನಾಗುತ್ತೆ ಅಂದರೆ ಅದು ಮಾನಸಿಕವಾಗಿ ಅನೇಕ ರೀತಿಯಾಗಿರ್ತಕ್ಕ ಖಿನ್ನತೆಗೆ ಒಳಗಾಗಿ ಕಲಿಕೆಯಲ್ಲಿ ಹಿಂದೆ ಮುಂದೆ ಶಿಕ್ಷಣದಿಂದ ಶಿಕ್ಷಣವನ್ನೇ ಬಿಡ್ತಕ್ಕಂಥ ಸಂದರ್ಭಗಳು ಬರುವುದು. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ತರಗತಿ ಕೊಠಡಿಯಲ್ಲಿ ಶಾಲಾ ಪರಿಸರದಲ್ಲಿ ಮನೆಯಿಂದ ಶಾಲೆಗೆ ಬರತಕ್ಕಂಥ ದಾರಿಯಲ್ಲಿ ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ನಡೀತಾ ಇದೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಯಾವುದು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಅಕಸ್ಮಾತ್ ಏನಾದ್ರು ಇದ್ರೆ ನನ್ನ ಗಮನಕ್ಕಿದ್ರೆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಬಹುದು. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗ್ತಾ ಇದೆ. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತು ಮಾಡಲಾಗಿದೆ. ಈ ಶಾಲೆಯಲ್ಲಿ ಯಾವುದೇ ವಿಶೇಷ ಅಗತ್ಯಗಳ ಮಕ್ಕಳು ಇಲ್ಲ ಇದೆ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇರಬೇಕು. ಸ್ಕೂಲ್ ಎನ್ವೈರನ್ಮೆಂಟ್, ಆ ಶಾಲಾ ವಾತಾವರಣ ಇದ್ದರೆ ಮಾತ್ರ ಮಕ್ಕಳಿಗೆ ಅದೇ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಒಂದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ವರದಿಯನ್ನು ಸರ್ಕಾರ ಕಳಿಸಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಶಾಲೆಯಲ್ಲಿ 4 ತರಗತಿ ಕೊಠಡಿ ಇದೆ, 1 ಅಡಿಗೆ ಕೊಠಡಿ ಇದೆ, 1 ದಾಸ್ತಾನು ಕೊಠಡಿ ಇದೆ. ಈ ಕೊಠಡಿಗಳಿಗೆ ಸಂಬಂಧಪಟ್ಟಂತೆ ನಾವು ಅದು ಸುರಕ್ಷಿತವಾಗಿದೆಯಾ ಅಂತಕ್ಕಂಥದ್ದು, ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಹೊಂದಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಮೇಲ್ನೋಟಕ್ಕೆ ಸುರಕ್ಷಿತವಾದಂತೆ ಗುಣಮಟ್ಟ ಇದ್ದಂತೆ ನಮಗೆ ಕಂಡು ಬಂದಿದೆ. ಅಕಸ್ಮಾತ್ ಏನಾದ್ರು ನೀವು ನಿಮ್ಮ ಗಮನಕ್ಕೆ ಏನಾದ್ರು ಇದ್ರೆ ಗ್ರಾಮ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಕೇಳಬಹುದು. ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂತೆ, ಇನ್ನು ಶಾಲೆಗೆ ಸಂಬಂಧಪಟ್ಟಂತೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಶಾಲೆ ಹೊಂದಿರಬೇಕು ಅಂತ. ಅದರಲ್ಲಿ ಶೌಚಾಲಯ ಮಗು ಬೆಳಿಗ್ಗೆ ಆಗಲಿ ಶಾಲೆಗೆ ಬರ್ತದೆ, ಸಂಜೆ ಆಗಲಿ ಮನೆಯಿಂದ ತರ್ತಕ್ಕಂಥದ್ದು, ಮಧ್ಯದಲ್ಲಿ ಅದು ತನ್ನ ದೇಹದ ಅನೇಕ ಬಾಧೆಗಳನ್ನು ತೀರಿಸಿಕೊಳ್ಬೇಕಾಗುತ್ತೆ. ದೇಹದ ಬಾಧೆಗಳನ್ನು ಅದು ಶೇಖರಿಸಿಕೊಂಡು ಏನಾದ್ರು ಇದ್ದರೆ ಅದು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಆಮೇಲೆ ಏನಾದರೂ ಶೌಚವನ್ನು ಕಟ್ಕೊಂಡಿದ್ರೆ ಕಲಿಕೆಯಲ್ಲಿ ಹಿಂದೆ ಬೀಳೋದರಂತೆ ಆರೋಗ್ಯದಲ್ಲಿ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಒಂದು ಶಾಲೆ ಅಂದರೆ ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು, ಗಂಡು ಮತ್ತು ಹೆಣ್ಮಕ್ಳಿಗೆ ಪ್ರತ್ಯೇಕ ಇರಬೇಕು ಅಂತಕ್ಕಂಥ ನಿಯಮಾವಳಿಗಳಿದೆ. ಆ ಪ್ರಕಾರ ನಿಮ್ಮ ಶಾಲೆ ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಅದು ಪ್ರತ್ಯೇಕ ಇದೆ, ಬಾಲಕಿಯರಿಗೂ ಇದೆ, ನೀರಿನ ವ್ಯವಸ್ಥೆ ಇರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಬಳಕೆಗೆ ಯೋಗ್ಯವಾಗಿರುತ್ತೆ, ಯಾವಾಗಲೂ ಸ್ವಚ್ಛತೆ ಇರ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾವು ನೋಡಿದ್ದೇವೆ, ಅತ್ಯಂತ ಮೇಲ್ದರ್ಜೆಯ ಒಂದು ಶೌಚಾಲಯ ಇದ್ದಿದ್ರು ಮಧ್ಯಮ ವರ್ಗದ ಒಂದು ಸಾಮಾನ್ಯ ದರ್ಜೆಯ ಶೌಚಾಲಯ ಇದೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆ, ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯಾ, ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಮಗುವಿನ ಆರೋಗ್ಯ ಮುಖ್ಯ. ಹಾಗಾಗಿ ಮಧ್ಯಾಹ್ನದ ಬಿಸಿ ಊಟದಲ್ಲಿ ತಯಾರು ಮಾಡಲಿಕ್ಕೆ ಶುದ್ಧ ನೀರನ್ನೇ ಉಪಯೋಗಿಸಬೇಕು, ಮಕ್ಕಳಿಗೆ ಕುಡಿಯುವುದಕ್ಕೂ ಶುದ್ಧ ನೀರನ್ನೇ ಕೊಡಬೇಕು. ಹಾಗಾಗಿ ಶುದ್ಧೀಕರಿಸಿದ ವ್ಯವಸ್ಥೆಯಿಂದ ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು ಶುದ್ಧೀಕರಣ ಘಟಕ ಇದೆ, ಅದರ ಮೂಲಕ ಮಕ್ಕಳು ನೀರನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದೇ ರೀತಿ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ, ಮಕ್ಕಳು ಉಪಯೋಗಿಸ್ತಕ್ಕಂಥ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ. ಪ್ರತಿ 6 ತಿಂಗಳಿಗೊಮ್ಮೆ ಅದನ್ನು ಪರೀಕ್ಷೆಗೊಳಪಡಿಸಬೇಕು. ಒಳಪಡಿಸತಕ್ಕಂಥ ದೃಢೀಕರಣ ಪತ್ರವನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ, ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಬೆಳಕಿನ ವ್ಯವಸ್ಥೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಸ್ವಾಭಾವಿಕ ಬೆಳಕಿರಬೇಕು, ಅದರ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು ಇರಬೇಕು. ಹಾಗಿದ್ದಾಗ ಮಗು ಕಲಿಕೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳುತ್ತದೆ ಅಂತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ ಇದೆ ವಿದ್ಯುತ್ ವ್ಯವಸ್ಥೆ, ಎಲ್ಲ ತರಗತಿ ಕೊಠಡಿಯಲ್ಲಿ ಅಂತಕ್ಕಂಥದ್ದಿದೆ. ಅದೇ ರೀತಿ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕಾದ್ರೆ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಲಾ ಹಂತದಲ್ಲಿ ಕ್ರೀಡಾ ಚಟುವಟಿಕೆಗಳಿರ್ತದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯಾ,
ಎಲ್ಲ ಕ್ರೀಡೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಕ್ರೀಡಾ ಅಂಕಣಗಳನ್ನು ಹೊಂದಿರತಕ್ಕಂಥ ಆಟದ ಮೈದಾನ ಇದೆಯಾ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಆಟದ ಮೈದಾನ ಇದೆ, ಎಲ್ಲ ಕ್ರೀಡಾ ಅಂಕಣಗಳನ್ನು ಹೊಂದಿದೆ, ಕ್ರೀಡಾ ವಸ್ತುಗಳಿದೆ ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲೆ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರಬೇಕು. ಯಾಕೆಂದ್ರೆ ಅಕಸ್ಮಾತ್ ಮಗು ಏನಾದರೂ ಶಿಕ್ಷಕರು ಶಾಲಾ ಪರಿಸರದಿಂದ ಹೊರಗಡೆ ಹೋದಾಗ ಅನೇಕ ಅನಾಹುತಗಳಿಗೆ ಕಾರಣ ಆಗ್ತದೆ. ಇದು ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಬರ್ತದೆ. ವಾದಗಳು ಓಡಾಡ್ತಕ್ಕಂಥದ್ದು ಏನೇನೋ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹತ್ತಿರದಲ್ಲಿ ಅನೇಕ ಗಿಡ ಮರಗಳು ಕಾಡುಗಳಿದ್ರೆ ಅನೇಕ ವಿಷಜಂತುಗಳು ಬಂದು ಶಾಲಾ ತರಗತಿಯಲ್ಲಿ ಕೊಠಡಿಯಲ್ಲಿ ಸೇರಿಕೊಂಡು ಮಕ್ಕಳಿಗೆ ಅನಾಹುತ ಸಂದರ್ಭಗಳು ಇರ್ತದೆ. ಹಾಗಾಗಿ ಶಾಲಾ ಸುತ್ತ ಕಾಂಪೌಂಡ್ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ 25% ಕಾಂಪೌಂಡ್ ಗೋಡೆ ಇಲ್ಲ, 75% ಕಾಂಪೌಂಡ್ ಗೋಡೆ ಇದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆ. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಒಂದು ಗ್ರಂಥಾಲಯ ಇರಬೇಕು, ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಮಗು ಈ ಪ್ರಾಥಮಿಕ ಹಂತದಲ್ಲಿ ಎಲ್ಲ ವಿಷಯದ ಪುಸ್ತಕ ಪಠ್ಯ ಪುಸ್ತಕದಲ್ಲಿ ಕೇವಲ 20ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಮಗುವಿನ ಕಲಿಕೆಗೆ ಸಿಗ್ತದೆ, ಹೆಚ್ಚಿನ ಕಲಿಕೆಗೆ ಸಿಗೋದಿಲ್ಲ ವಿಷಯಗಳು. ಹಾಗಾಗಿ ಮಗು ಈ ಹಂತದಲ್ಲಿ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳನ್ನ ಬೇರೆ ಬೇರೆ ವಿಷಯದ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಯಾಕೆ ಸಂಪಾದನೆ ಮಾಡಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಮಗು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗಕ್ಕೆ ಹೋದಾಗ ಅಲ್ಲಿ ಒಳ್ಳೆ ಪದವಿಗಳನ್ನ ಪಡ್ಕೋಬೇಕು. ಆ ಪದವಿ ಪಡೆದು ಹೊರಗಡೆ ಬಂದು ಒಳ್ಳೆ ಉದ್ಯೋಗಗಳನ್ನು ಪಡ್ಕೋಬೇಕು. ಒಳ್ಳೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು, ಕಾಂಪಿಟೇಟಿವ್ ಎಕ್ಸಾಮ್. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಬರೀ ಪಠ್ಯಪುಸ್ತಕದ ವಿಷಯಗಳನ್ನು ಮಾತ್ರ ಕಲಿತು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ಮಗುವಿಗೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಮಗು ಗ್ರಂಥಾಲಯದ ಪುಸ್ತಕಗಳನ್ನ ಪಡೆದು ಓದಿ ಅಲ್ಲಿ ಎಲ್ಲ ವಿಷಯದ ಜ್ಞಾನವನ್ನು ಪಡ್ಕೊಂಡು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗತ್ತೆ ಅಂತಕ್ಕಂಥದ್ದನ್ನ ನಿಯಮಾವಳಿ ಇದೆ. ಅದರ ಪ್ರಕಾರ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು, ಅದರಲ್ಲೇ ಎಲ್ಲ ಪುಸ್ತಕಗಳು ಇರಬೇಕು ಅಂತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ 1329 ಪುಸ್ತಕಗಳಿರ್ತಕ್ಕಂಥದ್ದು ಇದೆ, ಮಕ್ಕಳು ಪಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಇರಬೇಕು, ನಿಯತಕಾಲಿಕೆಗಳು ಇರಬೇಕು, ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಆಮೇಲೆ ಗ್ರಂಥಾಲಯದ ಅವಧಿಯನ್ನು ನಮೂದಿಸಬೇಕು, ಮಕ್ಕಳಿಗೆ ನೀಡತಕ್ಕಂಥ ಹಂಚಿಕೆ ವಹಿಯನ್ನ ಶಾಲೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ಪ್ರಕಾರ ಅವೆಲ್ಲವೂ ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಆಟದ ಮೈದಾನ ಜೊತೆಗೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇರಬೇಕು, ಅದು ಮಕ್ಕಳಿಗೆ ನೀಡಬೇಕು. ಆ ಚಟುವಟಿಕೆಗಳಲ್ಲಿ ಮಗು ಪಾಲ್ಗೊಳ್ಬೇಕು, ಎಲ್ಲ ಕ್ರೀಡಾ ಸ್ಪರ್ಧೆಗಳಲ್ಲಿ ಮಗು ಪಾಲ್ಗೊಳ್ಬೇಕು ಅಂತಕ್ಕಂಥ ನಿಯಮಾವಳಿಗಳನ್ನು ಶಾಲೆ ಪಾಲನೆ ಮಾಡಿದ್ಯಾ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಪಾಲನೆ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಇಲ್ಲಿ ಎಲ್ಲ ತರಗತಿಗಳಲ್ಲಿ ಬೋಧನಾತ್ಮಕ ಸಾಮಗ್ರಿಗಳು ಲಭ್ಯವಿದೆ. ಟೀಚಿಂಗ್ ಏಡ್ಸ್, ಶಿಕ್ಷಕರು ಈ ಬೋಧನಾತ್ಮಕ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಪ್ರವಚನ ಮಾಡಿದ್ರೆ ಮಗುವಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥ ಬಳಸ್ತೀವಿ ಅಂತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆ. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ತಂತ್ರಜ್ಞಾನ ಮತ್ತು ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಡಿಜಿಟಲ್ ಮೂಲಸೌಕರ್ಯಗಳು, ಸ್ಮಾರ್ಟ್ ವ್ಯವಸ್ಥೆಗಳು ಬೇಕಾಗ್ತದೆ. ಕಂಪ್ಯೂಟರ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಸ್ಮಾರ್ಟ್ ಫೋನ್ಗಳು, ಸ್ಮಾರ್ಟ್ ಟಿವಿಗಳು, ಪ್ರೊಜೆಕ್ಟರ್ಗಳು, ಇವುಗಳನ್ನು ಇಟ್ಕೊಂಡು ಮಕ್ಕಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕಾ ಚಟುವಟಿಕೆಗಳು ಮತ್ತು ಪಾಠ ಬೋಧನೆಯನ್ನು ಮಾಡಿದರೆ ಅವುಗಳ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ಗಳು 3 ಇದೆ, ಅದನ್ನ ಮಕ್ಕಳಿಗೆ ಪ್ರಾಥಮಿಕ ಹಂತದ ಕಲಿಕೆ ಆಗ್ತಿದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಜಿಟಲ್ ಮೂಲಸೌಕರ್ಯಗಳು ಇಲ್ಲ. ಆಮೇಲೆ ಮಕ್ಕಳಿಗೆ ಇಲಾಖಾ ನಿಯಮದ ಪ್ರಕಾರ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಒಂದು ತಿಂಗಳಲ್ಲಿ 1-2 ದಿನ ಬ್ಯಾಗ್ ನಿಂದ ಶಾಲೆಗೆ ಬರಬೇಕು, ಸಂಭ್ರಮಿಸಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಗು ಪಾಲ್ಗೊಳ್ಬೇಕು, ಅನೇಕ ಬೇರೆ ಬೇರೆ ಚಟುವಟಿಕೆಗಳ ಕಲಿಕೆ ಆಗಬೇಕು ಶಾಲಾ ಹಂತದಲ್ಲಿ ಅಂತಕ್ಕಂಥದ್ದನ್ನ ಅದನ್ನ ಪ್ರತಿ ತಿಂಗಳ 4ನೇ ಶನಿವಾರ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಇಲ್ಲಿ ಯುವ ಮತ್ತು ಪರಿಸರ ಕ್ಲಬ್ ಲಭ್ಯ ಇದೆ. ಪರಿಸರದ ಜ್ಞಾನವನ್ನ ಮೂಡಿಸ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ, ಪ್ರಾತ್ಯಕ್ಷಿತೆಗಳನ್ನ, ಆಮೇಲೆ ಪ್ರವಾಸಗಳನ್ನ ಕೈಗೊಂಡು ಮಗುವಿಗೆ ಪರಿಸರದ ಜ್ಞಾನವನ್ನು ಮೂಡಿಸ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಮಗ್ರಿಗಳಿರುವ ಪ್ರಯೋಗಾಲಯ ಲಭ್ಯವಿದೆ ಮತ್ತು ಬಳಸಲಾಗ್ತಿದೆ. 6ನೇ ತರಗತಿ ವಿಜ್ಞಾನ ಪಾಠ ಪ್ರವಚನ ಮಾಡಬೇಕಾದ್ರೆ ಪ್ರಯೋಗಗಳನ್ನು ಮಾಡಿ ತೋರಿಸಿ ಪಾಠ ಪ್ರವಚನವನ್ನು ಮಾಡಬೇಕಾಗುತ್ತೆ. ಮಕ್ಕಳಿಗೆ ಆಗ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಅಂತಕ್ಕಂಥದ್ದು.
ಅದು ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮಾಡ್ತೀವಿ ಪ್ರಯೋಗಗಳನ್ನು ಅಂತ ಹೇಳಿದ್ದಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ ಲಭ್ಯ ಇದೆ. ಕಿಟ್ಗಳ ಮೂಲಕ ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು, ಇದರಿಂದ ಮಕ್ಕಳಿಗೆ ಸುಲಭವಾಗಿ ಬಹಳ ಸರಳವಾಗಿ ಅರ್ಥ ಆಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವಿಜ್ಞಾನ ಕಿಟ್ ಇಲ್ಲ, ಗಣಿತ ಕಿಟ್ ಇದೆ, ಬಳಸ್ತೀವಿ ಅಂತ ಹೇಳಿದ್ದಾರೆ. ಸ್ವಯಂ ರಕ್ಷಣಾ ತರಬೇತಿ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿಯಿಂದ ಏನಾದರೂ ಈ ಶಾಲೆಯಲ್ಲಿ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ಅವರ ರಕ್ಷಣಾ ದೃಷ್ಟಿಯಿಂದ ಇಲ್ಲ ಅಂತಕ್ಕಂಥದ್ದಿದೆ. ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ, ಯಾವ ರೀತಿ ತ್ಯಾಜ್ಯಗಳನ್ನು ಶಾಲೆಯಲ್ಲಿ ಸುತ್ತಮುತ್ತ ಅದನ್ನು ಹಾಕೊಂಡ್ರೆ ಅದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅದರಿಂದ ಆಗಾಗ್ಗೆ ವಿಲೇವಾರಿ ಮಾಡಬೇಕು ಅಂತಕ್ಕಂಥದ್ದು. ವಿಲೇವಾರಿ ಜವಾಬ್ದಾರಿ ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ. ಅದನ್ನ ಅವರಿಗೆ ಮಾಹಿತಿ ನೀಡಿದಲ್ಲಿ ಅದನ್ನು ಮಾಡ್ತದೆ ಅಂತಕ್ಕಂಥದ್ದು, ಮಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳು ಇತರೆ ಬೇರೆ ಬೇರೆ ಇಲಾಖೆಗಳಿಂದ ಶಾಲೆಗೆ ಬಂದಿದೆಯಾ ಮತ್ತು ಅದನ್ನ ಇಲ್ಲಿ ಅನುಷ್ಠಾನ ಮಾಡಲಾಗಿದೆಯಾ ಅಂತಕ್ಕಂಥದ್ದನ್ನ, ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಅನುದಾನ ಸಾಕಾಗೋದಿಲ್ಲ. ಬಹಳ ಕಡಿಮೆ ಪ್ರಮಾಣದ ಅನುದಾನವನ್ನು ಶಿಕ್ಷಣ ಇಲಾಖೆ ಕೊಡ್ತದೆ. ಆಗ ಸರ್ಕಾರ ಏನ್ ಮಾಡಿದೆ, ಶಾಲೆಗಳ ಅಭಿವೃದ್ಧಿಗೆ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಆಮೇಲೆ ಶಾಸಕರ ಅನುದಾನ, ಸಂಸದರ ಅನುದಾನ, ವಿಧಾನ ಪರಿಷತ್ ಸದಸ್ಯರು ಮತ್ತು ಶಿಕ್ಷಕರ ಪ್ರತಿನಿಧಿಗಳ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ಇದನ್ನ ಶಾಲೆ ಮನಗಂಡು, ಶಾಲೆ ಎಸ್ಎಂಸಿ ಸಮಿತಿ, ಪೋಷಕರು ಮನಗಂಡು ಅವುಗಳ ಸೌಲಭ್ಯಗಳನ್ನು ಪಡ್ಕೊಂಡ್ರೆ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಶಾಲೆ ಅದನ್ನು ಹೇಗೆ ಬಳಸ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಶಾಸಕರ ಅನುದಾನದಿಂದ ತರಗತಿ ಕೊಠಡಿ 2025-26 ಈ ಪ್ರಸ್ತುತ ವರ್ಷದಲ್ಲಿ 13,90,000 ಅನುದಾನವನ್ನು ಬಳಸಿಕೊಂಡು ತರಗತಿ ಕೊಠಡಿ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಮೇಲ್ನೋಟಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ನಾವು ಅದನ್ನು ನೋಡಿದ್ದೀವಿ. ಆಮೇಲೆ ಇಲಾಖಾ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಪಾಲನೆ ಆಗ್ತಾ ಇದೆಯಾ ಅಂತಕ್ಕಂಥದ್ದು, ನಿಯಮಾವಳಿಗಳು ಇಲ್ಲಿ ಪಾಲನೆ ಆಗ್ತಾ ಇದೆಯಾ, ಅದು ಏನೇನು ಅಂತಕ್ಕಂಥದ್ದು. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ. ಇಲಾಖಾ ನಿಯಮಗಳನ್ನು ಅವರು ಪಾಲನೆ ಮಾಡಬೇಕಾಗ್ತದೆ. ಪಾಲನೆ ಆಗ್ತಾ ಇದೆಯಾ ಇಲ್ಲೂ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಿದ್ವಿ. ಮಕ್ಕಳ ಮತ್ತು ಪೋಷಕರ, ಗ್ರಾಮಸ್ಥರ ಅಭಿಪ್ರಾಯಗಳನ್ನು ಪಾಲನೆ ಆಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲದೇ ಇದ್ದರೆ ತಾವು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಬಹುದು. ಶಿಕ್ಷಕರನ್ನು ಏಕಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಶಿಕ್ಷಕರ ಇಲಾಖಾ ನಿಯಮಾವಳಿಗಳ ಪ್ರಕಾರ ಪಾಠ ಪ್ರವಚನಗಳ ಘಟಕ ಪರೀಕ್ಷೆಗಳು, ಮೌಲ್ಯಾಂಕನ, ಆ ಮೌಲ್ಯಾಂಕನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ಅದರ ಮಾಹಿತಿನ ಮಗುವಿಗೆ ಮತ್ತು ಮಕ್ಕಳ ಪೋಷಕರಿಗೆ ತಿಳಿಸ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನ ಇಲಾಖಾ ನಿಯಮದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಇಲ್ಲಿ. ಆಮೇಲೆ ಈ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆ. ಇಲ್ಲಿ ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಮಕ್ಕಳಿಗೆ ಆಗಾಗ್ಗೆ ಕಾಲಕ್ಕೆ ಅನೇಕ ಬದಲಾವಣೆಗಳಾಗ್ತಾ ಇದೆ. ಒಂದು ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕಾದ್ರೆ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಾಗ್ತದೆ. ಅದಕ್ಕಾಗಿ ಇಲಾಖೆ ಆಗಾಗ್ಗೆ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ನೀಡುತ್ತದೆ. ಈ ಶಾಲೆಯ ಶಿಕ್ಷಕರು ಯಾವ ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ, ಅದರಲ್ಲಿ ಒಂದು ಕರ್ನಾಟಕ ಅಂತಕ್ಕಂಥದ್ದು 2 ಶಿಕ್ಷಕರು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಬ್ಯಾಗ್ ತರಬೇತಿ ಅಂತಕ್ಕಂಥದ್ದು ಒಬ್ಬ ಶಿಕ್ಷಕರು ಪಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹೊಡೆಯುವ ಕಾರ್ಯವನ್ನ ಮಾಡಿದ್ದಾರೆ. ಇಲ್ಲಿ ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತಿದೆ. ಶಾಲೆಯನ್ನ ಯಾವುದೇ ರಾಜಕೀಯ, ಸಾಮಾಜಿಕ, ಇತರ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುವಂತಿಲ್ಲ, ಕಡ್ಡಾಯ ನಿಯಮ ಬಳಸ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟನ್ಸಿ ಶುಲ್ಕ, ಬೋಧನಾ ಶುಲ್ಕ, ಇತರ ಶುಲ್ಕಗಳನ್ನು ಏನಾದರೂ ಶಾಲೆ ಪಡಿತಾ ಇದೆಯಾ, ಇಲ್ಲಿ ಸರ್ಕಾರದಿಂದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನಾದ್ರು ಪಡಿತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯಿಂದ ಶಾಲೆ ರಚಿಸಲಾಗಿದೆಯಾ, ಇದು ಯಾಕೆಂದ್ರೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಶಾಲೆಯ ಒಂದು ಉತ್ತಮವಾಗಿರ್ತಕ್ಕಂಥ ಭೌತಿಕ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣ ಇರಬೇಕಾದ್ರೆ ಬರೀ ಶಿಕ್ಷಕರಿಂದ ಸಾಧ್ಯತೆ ಇಲ್ಲ. ಅದರಲ್ಲಿ ಶಾಲೆಯ ಪೋಷಕರು, ಮಕ್ಕಳ ಪೋಷಕರು ಸಹ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಒಂದು ಶಾಲಾಭಿವೃದ್ಧಿ ಸಮಿತಿಯನ್ನ ಶಾಲೆ ರಚನೆ ಮಾಡಬೇಕಾಗ್ತದೆ. ಅದು ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಬೇಕಾಗ್ತದೆ. ಆ ಭಾಗವಹಿಸಿದಲ್ಲಿ ಮಾತ್ರ ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆಮೇಲೆ ಶಾಲೆಯ ಎಸ್ಎಂಸಿ ಸಮಿತಿಯು ಶಾಲಾಭಿವೃದ್ಧಿ ಯೋಜನೆಯನ್ನ ಸಿದ್ಧಪಡಿಸಬೇಕು. ಆಮೇಲೆ ಶಾಲೆಯ ಮೇಲುಸ್ತುವಾರಿಯನ್ನು ಆಗಾಗ್ಗೆ ಮಾಡ್ತಾ ಇರಬೇಕು. ಆಮೇಲೆ ಎಸ್ಎಂಸಿ ಸದಸ್ಯರಿಗೆ ತಾವು ಎಸ್ಎಂಸಿ ಸದಸ್ಯರಿಗೂ ಅರಿವಿರಬೇಕು.
ಅವುಗಳಲ್ಲೇ ಇದೆಯಾ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಸಾಮಾನ್ಯವಾಗಿ ನಾವು ಮನೆ ಭೇಟಿ ಸಂದರ್ಭದಲ್ಲಿ ನಾನು ಅವರನ್ನೆಲ್ಲ ಪ್ರಸ್ತಾವನೆಗಳನ್ನು ಪುಸ್ತಕ ಅರಿವಿರ್ತಕ್ಕಂಥದ್ದು ನಮಗೆ ಕಂಡುಬಂದಿದೆ. ಆಮೇಲೆ ಒಂದು ವರ್ಷದಲ್ಲಿ STMC ಸಭೆಗಳನ್ನ ಮಾಡಬೇಕಾಗ್ತದೆ. ಶಾಲೆ ಪ್ರತಿ ತಿಂಗಳು ಒಂದು ಸಭೆ ಮಾಡಬೇಕಾಗ್ತದೆ. ವರ್ಷದಲ್ಲಿ 12 ಸಭೆಗಳನ್ನ ಮಾಡಬೇಕು. 12 ಸಭೆಗಳನ್ನ ಮಾಡಿ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಲಿಕಾ ವಾತಾವರಣ ನಿರ್ಮಾಣ ಆಗಿದೆ ಶಾಲೆಯಲ್ಲಿ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಬೇಕು. ಅದರ ನಡಾವಳಿಯನ್ನ ದಾಖಲಿಸಬೇಕಾಗ್ತದೆ. ಅದರ ಪ್ರಕಾರ 2023-24ರಲ್ಲಿ 7 ಸಭೆಗಳು ಮಾತ್ರ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇಲಾಖಾ ನಿಯಮದ ಪ್ರಕಾರ 12 ಸಭೆಗಳಾಗಬೇಕು, 12 ನಡಾವಳಿಗಳು ದಾಖಲಾಗಬೇಕು. ಆಮೇಲೆ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಒಂದು ಕಲಿಕಾ ವಾತಾವರಣ ಆಗಬೇಕಾದ್ರೆ ಇಲಾಖೆ ಅಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡುತ್ತಾ ಇರಬೇಕು ಅಂತಕ್ಕಂಥದ್ದು. ಅದರಲ್ಲೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು. ಒಂದು ಪ್ರಾಥಮಿಕ ಶಾಲಾ ಅಂತ ಹೇಳಿದ್ರೆ ಒಂದು ತಾಲೂಕಿನಲ್ಲಿ ಒಂದು ಪ್ರಾಥಮಿಕ ಶಾಲೆಗೆ ಒಂದು ವರ್ಷದಲ್ಲಿ ಒಮ್ಮೆ BO ಅವರು ಭೇಟಿ ನೀಡಬೇಕು. ಆಮೇಲೆ BRC ಅವರು ಒಮ್ಮೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿದೆ. ಆ ಪ್ರಕಾರ BO ಅವರು ಒಮ್ಮೆ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. BRC ಅವರು ಒಮ್ಮೆ ಸಹ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಇಲ್ಲ. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಇವರು ಸಹ ಶಾಲೆಗೆ ಆಗಾಗ್ಗೆ ಭೇಟಿ ನೀಡಬೇಕು. ಅದರಲ್ಲಿ ಒಂದು ವರ್ಷಕ್ಕೆ 12 ಬಾರಿ ಭೇಟಿ ನೀಡಬೇಕು. CRPಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲಾಖಾ ಮಾಹಿತಿಗಳನ್ನ ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆ ತಲುಪಿಸಿ ಸಮನ್ವಯವನ್ನು ಸಾಧಿಸಿ ಶಾಲೆಯಲ್ಲಿ ಒಂದು ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ CRPಗಳ ಮೇಲೆ ಇರ್ತಾರೆ. ಹಾಗಾಗಿ ಅವರು ಶಾಲೆಗೆ ಒಂದು ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ನಿಯಮಾವಳಿಗಳ ಪ್ರಕಾರ ನಾವು ದಾಖಲಾತಿ ನೋಡಿದಾಗ 21 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಉತ್ತಮವಾಗಿರ್ತಕ್ಕಂಥ ಭೇಟಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಸಂಯುಕ್ತ ಸಾಲ ಅನುದಾನ ಏನಾದ್ರು ಪಡೆದಿದೆಯಾ? ಇಲ್ಲ. ಇಲ್ಲಿ ಕ್ರೀಡಾ ಸಾಮಗ್ರಿಗಳಿಗೆ ಅನುದಾನವನ್ನು ಪಡೆದಿದೆಯಾ? ಈ ವರ್ಷದಲ್ಲಿ 25-26ರಲ್ಲಿ 10,000 ಅನುದಾನವನ್ನು ಪಡ್ಕೊಂಡಿದೆ. 12 ಕ್ರೀಡಾ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಮಾರ್ಗಸೂಚಿಯನ್ನ ಅವರು ತಯಾರು ಮಾಡಿದ್ದಾರೆ ಈಗ. ಆಮೇಲೆ ಗ್ರಂಥಾಲಯಕ್ಕಾಗಿ ಅನುದಾನ 24-25ರಲ್ಲಿ 6,000 ರೂಪಾಯಿ ಅನುದಾನವನ್ನು ಪಡ್ಕೊಂಡಿದ್ದಾರೆ. 98 ಪುಸ್ತಕಗಳನ್ನು ಖರೀದಿಸಿ ಗ್ರಂಥಾಲಯದಲ್ಲಿ ಅಳವಡಿಕೆ ಮಾಡಿದ್ದಾರೆ. ಆಮೇಲೆ ಶಾಲೆಗೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕು, ಅದನ್ನು ತಯಾರು ಮಾಡಿದ್ದಾರೆ. ಇಲ್ಲಿ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಶಾಲಾ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಶಾಲೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ದೂರುಗಳಿದ್ದರೆ ಮಕ್ಕಳಿಗೆ ಆಗಲಿ ಅಥವಾ ಪೋಷಕರಿಗೆ ಆಗಲಿ ಗ್ರಾಮಸ್ಥರಿಗೆ ಆಗಲಿ ಏನಾದ್ರು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶನ ಮಾಡಬೇಕು. ಆಮೇಲೆ ಆ ಸುರಕ್ಷಾ ಪ್ರತಿಜ್ಞೆಗಳನ್ನು ಮಕ್ಕಳಿಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಈ ಶಾಲೆಯಲ್ಲಿ ನಾನು ನಿನ್ನೆ ಆಗಲಿ ನೋಡಿದೆ. ಆಗಲೇ ಶಾಲೆಯ ಪ್ರಾರಂಭದ ಇದರಲ್ಲಿ ಮತ್ತು ಕೊನೆಯ ಇದರಲ್ಲಿ ಅದನ್ನು ಸುರಕ್ಷಾ ಪ್ರತಿಜ್ಞೆಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅತ್ಯಂತ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವಂತಹದಲ್ಲಿ ಇರುತ್ತದೆ. ಶಾಲಾ ತರಗತಿ ಕೊಠಡಿ ಪರಿಸರದಲ್ಲಿ ವಿದ್ಯುತ್ ತಂತಿಗಳ ಅಪಾಯದಲ್ಲಿ ಇರಬಾರದು. ಅದರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ, ಜೀವಕ್ಕೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ಎಲ್ಲೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಎಲ್ಲೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತಾ ಇದೆ. ಶಾಲೆಯಲ್ಲಿ ಮಕ್ಕಳಿಗೆ ಏನಾದ್ರು ಆರೋಗ್ಯದಲ್ಲಿ ತೊಂದರೆ ಆದರೆ ಅಥವಾ ಬೇರೆ ಏನಾದ್ರು ಸಣ್ಣ ಪುಟ್ಟ ಆಟಪಟದಲ್ಲಿ ಪಾಲ್ಗೊಂಡು ಸಣ್ಣ ಪುಟ್ಟ ಗಾಯಗಳಾದರೆ ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ಸಿಗಬೇಕು ಅಂತಕ್ಕಂಥದ್ದು. ಹಾಗಾಗಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು, ಅದರಲ್ಲಿ ಕೆಲವು ಕನಿಷ್ಠ ಔಷಧಿಗಳು ಇರಬೇಕು ಅಂತಕ್ಕಂಥದ್ದು ಅದನ್ನು ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ರಚಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಪೊಲೀಸ್ ದೂರವಾಣಿ, ಈ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಗೆ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕು. ಅಕಸ್ಮಾತ್ ಏನಾದ್ರು ತೊಂದರೆಗಳಾದಾಗ, ಅವಶ್ಯಕತೆ ಇದ್ದಾಗ ಅದನ್ನು ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಇಲಾಖಾಧಿಕಾರಿಗಳು, ಉನ್ನತಾಧಿಕಾರಿಗಳು, DDPಯಿಂದ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ದೂರವಾಣಿ ಸಂಖ್ಯೆಗಳು ಅಲ್ಲಿ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ಪ್ರಕಾರ ಇಲ್ಲಿ ನಿರ್ವಹಣೆಯನ್ನ ಮಾಡಿದ್ದಾರೆ. ಇಲ್ಲಿ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಇಲಾಖಾ ತರಬೇತಿಯನ್ನು ಕೊಡ್ತದೆ. ವೃತ್ತಿಪರ ಕಲಿಕೆಯನ್ನು ಮಾಡತಕ್ಕಂಥ ತರಬೇತಿಯನ್ನ ಮಕ್ಕಳಿಗೆ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಸಮಾಲೋಚನೆ ಕೌಶಲ್ಯ, ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು. ಮಗು ಏನಾದ್ರು ಮಾನಸಿಕವಾಗಿ ವ್ಯತ್ಯಾಸ ಆದಾಗ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಇಲಾಖೆ
ಅದರಲ್ಲಿ ತರಬೇತಿ ಕೊಡ್ತದೆ, ಒಂದು ಶಿಕ್ಷಕ ಕೊಟ್ಟಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹೀಗೆ 134 ಅಂಶಗಳು ಸಂಬಂಧಪಟ್ಟಂತೆ ಅದಲ್ಲದೆ ಶಾಲೆಯಲ್ಲಿ ಇನ್ನೂ ಏನು ಚಟುವಟಿಕೆಗಳನ್ನು ಶಾಲೆ ಮಕ್ಕಳಿಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಅವರ ಅಭಿಪ್ರಾಯಗಳನ್ನು ಕೇಳಬೇಕಾಗ್ತದೆ. ಅದರಲ್ಲಿ ಯೋಗದ ಚಟುವಟಿಕೆಗಳು, ಧ್ಯಾನ, ಆಮೇಲೆ ಅನೇಕ ಪ್ರತಿಭಾ ಚಟುವಟಿಕೆಗಳು, ಆಮೇಲೆ ಸಾಮಾನ್ಯ ಜನರ ಅನೇಕ ಪ್ರಶ್ನಾವಳಿಗಳ ಮೂಲಕ ರಸಪ್ರಶ್ನೆ ಚಟುವಟಿಕೆಗಳು, ಆಮೇಲೆ ಗಣಿತದ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಲೆಕ್ಕದ ಚಟುವಟಿಕೆಗಳು, ವಿಜ್ಞಾನ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಸಿದ್ಧಾಂತಗಳು, ಮತ್ತೆ ಸರಳ ಪ್ರಯೋಗಗಳ ಕಲಿಕೆಗಳು, ಆಮೇಲೆ ಇತಿಹಾಸ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರವಾಸ ಚಟುವಟಿಕೆಗಳು, ಕ್ಷೇತ್ರ ಭೇಟಿಗಳು, ಹೀಗೆ ಅನೇಕ ಚಟುವಟಿಕೆಗಳನ್ನು ಶಾಲಾ ನೀಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹೀಗೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಅಂಶಗಳಿದೆ ಆ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಏನೇನು ಉತ್ತಮಾಂಶಗಳಿದೆ, ಏನೇನು ಲೋಪದೋಷಗಳಿದೆ ಅಂತಕ್ಕಂಥದ್ದನ್ನ ನಾವು ವಾಸ್ತವಾಂಶವಾಗಿ ನೈಜವಾಗಿ ಎಲ್ಲವನ್ನ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಾವು ವರದಿಯನ್ನು ತಯಾರು ಮಾಡಿದ್ದೇವೆ. ಆ ಎಲ್ಲ ಅಂಶಗಳನ್ನು ಸಭೆ ಬಂದು ಮಂಡಿಸಿದ್ದೇನೆ. ಇದನ್ನ ನಾವು ಯಥಾವತ್ತಾಗಿ ನಾವು ಸರ್ಕಾರದ ಗಮನಕ್ಕೆ ವರದಿ ಮೂಲಕ ತಿಳಿಸಬೇಕಾಗ್ತದೆ. ನಮ್ಮ ಗಮನಕ್ಕೆ ಬಾರದೇ ಇರತಕ್ಕಂಥ ಏನಾದರೂ ಅಂಶಗಳಿದ್ರೆ ತಾವು ತಿಳಿಸಿದಲ್ಲಿ ಆ ಎಲ್ಲ ಅಂಶಗಳನ್ನು ವರದಿಯಲ್ಲಿ ಸೇರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುತ್ತದೆ ಅಂತ ಹೇಳಿ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಸಾಲಿನ ಸಾಮಾಜಿಕ ಪರಿಶೋಧನೆಯ ವರದಿಯನ್ನು ನಡೆಸಿರುವಂತಹ ಶ್ರೀ ದೇವೇಂದ್ರಪ್ಪ ಸರ್ ಅವರಿಗೆ ನಮ್ಮನ್ನೆಲ್ಲರ ಪರವಾಗಿ ಮೇಲಿನ ವರದಿಗೆ ಸಂಬಂಧಪಟ್ಟಂತೆ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿ ಮೇಲಿನ ಚರ್ಚೆ. ವರದಿಗೆ ಸಂಬಂಧಪಟ್ಟಂತೆ ಪೋಷಕರೊಂದಿಗೆ ಚರ್ಚೆ. ಈ ಶಾಲೆಯಲ್ಲಿ ಯಾರು ವಿದ್ಯಾರ್ಥಿ ವೇತನ ಪಡೆದಿಲ್ಲ ಅಂದ್ರು ಯಾಕೆ ವಿದ್ಯಾರ್ಥಿ ವೇತನ ಯಾವುದೇ ಸ್ಕೂಲ್ಗಳಿಗೆ 3 ವರ್ಷದಿಂದ ಎಲ್ಲಿ ಬಂದಿಲ್ಲ. ಕೇಳಿದಾಗ ನಾವು ಅದನ್ನು ರಿಪೋರ್ಟ್ ಮಾಡ್ತೀವಿ. ಕೆಲವೊಂದು ಏನು ವಾಪಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಬಂದಿದೆ, ಯಾರಿಗೂ ಬಂದಿಲ್ಲ. ಅದು ಬಂದಿದೆಯಲ್ಲ ಅಂತ ಕೇಳಿದರೆ ಹಾಗಾಗಿ ಅದು ಶಾಲೆಯಲ್ಲಿ ಮಾಹಿತಿ ಇರಲ್ಲ, ಮಕ್ಕಳಿಗೆ ಡೈರೆಕ್ಟ್ ಅಕೌಂಟಿಗೆ ಈ ಶಾಲೆ ಬರಲ್ಲ, ಬೇರೆ ಬಂದಿದೆ ಇಲ್ಲ, ಎಲ್ಲೂ ಬಂದಿದೆ. 3 ವರ್ಷದಿಂದ ಎಲ್ಲೂ ಬಂದಿದೆ. ಕೆಲವೊಂದು ಕಾರ್ಮಿಕ ಕಾರ್ಡು ಅವರು ಇರೋದಿಲ್ಲ, ಇಲ್ಲಿ ಬಂದಿರುತ್ತೆ, ಪ್ರತ್ಯೇಕ ಬಂದಿರಲ್ಲ ನಮ್ಮ ಕಡೆ. ಇನ್ನೊಂದು ಗ್ರಾಮ ಸಭೆ ಅಂತ ಹಾಕಿರ್ತಾರೆ, ಪೋಷಕರ ಗ್ರಾಮ ಸಭೆ ಅಥವಾ ಗ್ರಾಮಸ್ಥರ ಗ್ರಾಮ ಸಭೆ, ಇದಕ್ಕೆ ಯಾರು ಬೇಕಾದ್ರೂ ಭಾಗವಹಿಸಬಹುದು. ಗ್ರಾಮ ಸಭೆ ಅಂದ್ರೆ ಈಗ ನಾವು ಶಾಲೆಗಳಿಗೆ ಗ್ರಾಮ ಪಂಚಾಯತಿಗಳೆಲ್ಲ ಪ್ರಚಾರ ಮಾಡ್ಬೋದು, ಕಾಂಪ್ಲೆಕ್ಸ್ ಮಾಡಿ ಎನಿಸ್ಬೋದು, ಅದಕ್ಕೆಲ್ಲ ವೆಚ್ಚ ಮಾಡ್ಬೋದು. ಇಲ್ಲಿ ಆ ಥರ ವೆಚ್ಚ ಮಾಡಲಿಕ್ಕೆ ಏನು ಅವಕಾಶ ಇರಲ್ಲ. ಹಾಗಾಗಿ ಪೋಷಕರಿಗೆ ನಾವು ಹೇಳ್ಬೋದು, ಮತ್ತೆ ಸಿಕ್ಕವರಿಗೆ ಹೇಳ್ತಾರೆ. ಯಾಕಂದ್ರೆ ಏನು ಶಾಲೆಗೆ ಕನ್ಸರ್ನ್ ಇರೋರಿಗೆಲ್ಲ ತಿಳಿಸ್ಕೊಂತೀವಿ, ಗ್ರಾಮ ಪಂಚಾಯತ್ ಸದಸ್ಯರು ತಿಳಿಸ್ಬೇಕಂತಿದೆ, ಅಲ್ಲಿ ತಿಳಿಸ್ಬೇಕು. ಈಗ ಮೌಖಿಕವಾಗಿ ತಿಳಿಸ್ಬೋದು, ಬಿಟ್ರೆ ಬೇರೆ ಪ್ರಚಾರ ಮಾಡ್ಲಿಕ್ಕೆ ಇಲ್ಲೇನೋ ಆಪ್ಷನ್ ಇದೆ. ಸ್ವಲ್ಪ ಜನ ಸೇರಿಸಬಹುದಾಗಿತ್ತು, ಪೋಷಕರು ಬಿಟ್ಟು ಬೇರೆ ಯಾರು ಇಲ್ಲ. ಮಾಹಿತಿ ಕೊಡ್ಬೋದು, ಬಟ್ ಈ ತರ ಪ್ರಚಾರ ಮಾಡಕ್ಕೆ ಇಲ್ಲಿ ಅಮೌಂಟ್ ಏನು ಇರಲ್ಲ. ಹಾಗಾಗಿ ಆ ತರ ಆಮೇಲೆ ಮುಂದೆ ಬಗ್ಗೆ ಹೇಳಿದ್ರಲ್ಲ, ಅಡಿಗೆ ಮನೆ ಸ್ವಲ್ಪ ತೋರುತ್ತೆ ಸಮಸ್ಯೆ ಇದೆ. ಕೋರಿಕೆ ಇದೆಯಾ? ಏನಾಗುತ್ತೆ ಅಂದ್ರೆ ಅದು LPS ಸ್ಕೂಲ್ಗಳಿಗೆ 1 ಕಿಲೋಮೀಟರ್ ದೂರ ಅಲ್ಲಿ ಸ್ಕೂಲ್ ಇಲ್ಲೇ ಇದೆ. ಇಲ್ಲಿ LPS ಅಂದ್ರೆ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಸ್ಕೂಲ್ ಇಲ್ಲೇ ಇತ್ತು. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದ್ರೆ ಅವರಿಗೆ 6,000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಒಂದು 3 ಕಿಲೋಮೀಟರ್ ವ್ಯಾಪ್ತಿಗೆ ಒಂದು ಸ್ಕೂಲ್ ಇರ್ಬೇಕು ಅಂತ ಇದೆ. ಅಲ್ಲೇ ಇದ್ರೆ ಅವ್ರಿಗೆ ಬರಲ್ಲ, ಅಲ್ಲಿಂದ ಇಲ್ಲಿಗೆ ಬಂದ್ರೆ ಬರ್ತದೆ. PSCಗೆ 3 ಕಿಲೋಮೀಟರ್ ದೂರ ಇದೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಮಕ್ಕಳಿದ್ರೆ ಅದರಲ್ಲಿ ಯಾರಿಗೆ ಅತಿ ಹೆಚ್ಚು ದೂರ ಇದ್ರೆ ಅವರಿಗೆ ಅಮೌಂಟ್ ಬರುತ್ತೆ. 6,000 ನಮ್ಮಲ್ಲಿ ಯಾವುದೋ ಮಗು ಇಲ್ಲ ಅಂತ ಹೇಳಿದ್ರು.
ನಾವು ಕೇಳಿದ್ವಿ. ಅಂದ್ರೆ ಆ ಕೆಲವೊಂದರಿಂದ ಬರವಿದ್ದಾರೆ. ಅಂದ್ರೆ ದಾರಿ ಚೆನ್ನಾಗಿದೆ. ಅಚ್ಚಾ ದಾರಿ. ಅನ್ಗೋಡ್ ಕಡೆಯಿಂದ ಬರೋದು. ಎರಡು ಮೂರು ಮಕ್ಕಳು ದಾರಿ ಸಮಸ್ಯೆ ಇದೆ. ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಎಲ್ಲರೂ 3 ಕಿಲೋಮೀಟರ್ ಮಾಡ್ತಾ ಇದ್ದಾರೆ. ಇಲ್ಲಿ 3 ಕಿಲೋಮೀಟರ್ ಆಚೆ ಕಡೆನೇ ಇರ್ತಾರೆ ಹೆಚ್ಚಾಗಿ. ಯಾಕಂದ್ರೆ ಏನಾದ್ರು ಸೌಲಭ್ಯ ಸಿಗಂಗಿದ್ರೆ ಸಿಗಲಿ ಅನ್ನೋದು ಅಷ್ಟೇ ಉಂಟು. ಅಂದ್ರೆ 3 ಕಿಲೋಮೀಟರ್ ಶಾಲೆ ಇರ್ಬೇಕಂತಿದೆ, ಅವ್ರಿಂದ ಅದೇ ಶಾಲೆಗೆ ಹೋಗ್ಬೇಕು. ಅಲ್ಲಿಂದ ಏನಾದ್ರು ಇಲ್ಲಿಗೆ ಬಂದ್ರೆ ಕೊಡ್ಬೇಕಂತ ಬಂದಿದೆ, ಕೆಲವೊಂದು ಮಕ್ಕಳಿಗೆ ಬಂದಿದೆ, ಎಲ್ಲರಿಗೂ ಬಂದಿದೆ. ಬರುವಂತ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ರೋಡಿಂದ ಸಮಸ್ಯೆ ಇದೆ. ಬಿಸಿ ಊಟ ಕೊಡ್ತಾ ಇಲ್ಲ. ಬಿಸಿ ಊಟದಲ್ಲಿ ಮೊಟ್ಟೆ ಕೊಡ್ತೀರಾ, ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ. ಪಾಪ ಟೀಚರ್ಸ್ಗಳು ಅವರ ಕೈಗೆ ಅಕಾಮಿಡೇಟ್ ಮಾಡ್ಕೊಂಡು ಏನೋ ಬ್ಯಾಲೆನ್ಸ್ ಮಾಡ್ಕೊಂಡು ಕೊಡ್ತಾರೆ. ಹಾಗೆ ಅದನ್ನೇನಾದ್ರು ಹೆಚ್ಚುವರಿ ಮಾಡೋ ಅಂಥದ್ದು ಮೊಟ್ಟೆ ರೇಟ್ ಹೆಚ್ಚುವರಿ ಕೊಡ್ಬೇಕು. ಬಿಸಿ ಊಟದ ಸಪರೇಟ್ ಆಗಿ ಆಡಿಟ್ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಅಲ್ಲಿ ಚರ್ಚೆ ಆಗಿದೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಏನು ಸ್ಟೇಟಿಗೆ ಒಂದೇ ರೂಲ್ಸ್ ಮಾಡ್ತಾರೆ. ಅಲ್ಲಿ ಎಲ್ಲ ಒಂದು ಕಡೆ 4 ರೂಪಾಯಿ ಸಿಗುತ್ತೆ, ಅಲ್ಲಿ ಲಾಭ ಆಗುತ್ತೆ. ಅದಕ್ಕೆ ಬರೋದು ಕಳಿಸಿದ್ವಿ. ಪ್ರಾದೇಶಿಕವಾಗಿ ಏನು ಇಲ್ಲಿದೆ ರೇಟ್ ಇದೆ ಅದನ್ನೇ ಕೊಡ್ಬೇಕು ಅಂತ ಹೇಳಿ ಟೋಟಲ್ ಸೇರಿಸಿ ಕಳಿಸಿದ್ವಿ. ಮಾಸ್ಟ್ರು ಸುಮಾರು ಕೈಯಿಂದ ಹಾಕಿ ಕೊಟ್ಟಿಲ್ಲ ಮಕ್ಕಳಿಗೆ. ಅಕಾಮಿಡೇಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಸರ್ಕಾರಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾರೆ. ಹೆಚ್ಚುವರಿ ಮಾಡೋದು ಅವರು ಅಧಿಕೃತ ಫೌಂಡೇಶನ್ ಅವರೇ ಒಂದ್ಸರಿ ನಮ್ಮ ಸಭೆ ಸಿಕ್ಕಿದ್ರು. ಅವ್ರಿಗೆ ಕೂಡ ಅವ್ರು ತಿಳಿಸಿದ್ರು. ಅವ್ರು ಈ ಸರಿ ಬಜೆಟ್ ಆಗಿದೆ, ನೆಕ್ಸ್ಟ್ ಬಜೆಟ್ ಅದನ್ನೆಲ್ಲ ಟೈಪ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಅಲ್ಲಿ ಬೇರೆ ಕಡೆ 4-5 ರೂಪಾಯಿಗೂ ಸಿಗ್ತಾ ಇದೆ. ಒಂದೇ ತರ ಜಾಸ್ತಿ ಮಾಡಿದ್ರೆ ಅವರಿಗೆ ಯಾವ ಕಾಲಕ್ಕೂ ಲಾಸ್ಟ್ 2-3 ಡಿಸ್ಟ್ರಿಕ್ಟ್ ಎಲ್ಲ ಪ್ರಾಬ್ಲಮ್ ಇದೆ. ಜೊತೆಗೆ ಸರ್ ಮತ್ತೆ ಶಾಲೆ ಮಕ್ಕಳಲ್ಲಿ ಈ ಮಕ್ಕಳಿಗೆ ಶಾಲೆ ಮಕ್ಕಳ ಲೆಕ್ಕದಲ್ಲಿ ಟೀಚರ್ಸ್ ಅಂತ ಏನಂದ್ರೆ 30 ಜನ ಮಕ್ಕಳಿಗೆ ಒಬ್ಬರು ಮಾಡ್ತಾರೆ. ಈಗ ಅದು ಆ ರೀತಿ ಮಾಡಿ ಯಾವುದೇ ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಉಳಿಯಲ್ಲ ಸರ್. ಸತ್ಯವಾಗ್ಲೂ ಉಳಿಯಲಿಲ್ಲ ಯಾವುದೇ ಶಾಲೆಗಳು. 30 ಜನ ಮಕ್ಕಳು ಈ ಕ್ಲಾಸ್ ವೈಸ್ ಟೀಚರ್ ಇದ್ದು, ಸಬ್ಜೆಕ್ಟ್ ವೈಸ್ ಟೀಚರ್ ಇದ್ದು ಮಾತ್ರ ಏನೋ ಶಾಲೆಗಳು ಸರ್ಕಾರಿ ಶಾಲೆ ಉಳಿಸ್ಬೋದು ಬಿಟ್ಟಿದ್ದಾರೆ. 10 ಜನ ಕನಿಷ್ಠ 10 ಜನ 8 ಜನ ಮಕ್ಕಳಿಗೆ ಒಂದು ಟೀಚರ್ಸ್ ಅಂತ ಆ ರೀತಿ ಗೈಡ್ಲೈನ್ಸ್ ಮಾಡಿ ಆ ರೀತಿ ಒಂದು ಗೈಡ್ಲೈನ್ಸ್ ಬೇಕು. ಆ ರೀತಿ ಒಂದು ಮಾಹಿತಿಯನ್ನು ನೀವು ಸರ್ಕಾರಕ್ಕೆ ಕೊಡಿ. ಆ ರೀತಿ ಬದಲಾವಣೆ ಸರ್ಕಾರ ಮಾಡ್ಕೊಳ್ಬೇಕಾಗಿದೆ. ಟೀಚರ್ ಕೊಟ್ಟಿದ್ದು ಅದು ಸರ್ಕಾರದಿಂದ ಸರ್ಕಾರ ಕೊಟ್ಟಿರೋದು ಬಟ್ ಆದ್ರೆ ಟೀಚರ್ ತಗೊಳ್ಳೋಕ್ಕೂ ನಾವು ಪ್ರಯತ್ನ ಪಡಬೇಕು. ಇದು ಮಾಡಬೇಕು. ಟೀಚರ್ ಬರೋದು ಲೇಟ್ ಆಗುತ್ತೆ. ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಜೂನ್ 20 ತಗೊಳ್ಳೋದಿಲ್ಲ, ಅವ್ರು 1 ತಿಂಗಳು ಲೇಟ್ ಆಗುತ್ತೆ. ಅದ್ರ ಮತ್ತೆ ನಾವು ಮೇಂಟೈನ್ ಮಾಡಿದ್ರೆ ನಾವು ಈ ಸರಿ ನಾವೇ ಸ್ವಂತ ಹಣ ಟೀಚರ್ ತಗೊಂಡಿದ್ವಿ. ನಾವು ತಗೊಂಡಿದ್ವಿ ನಾವು. ಅದ್ರ ಜೊತೆಗೆ ಸರ್ ಮತ್ತೆ ದಯವಿಟ್ಟು ಟೀಚರ್ಸ್ ಶಾಲೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಹೆಚ್ಚಾಗಿ ಅವ್ರನ್ನ ಅನೇಕ ಬೇರೆ ಬೇರೆ ಕೆಲಸಗಳಿಗೆ ವಹಿಸುವಂತ ವ್ಯವಸ್ಥೆಯನ್ನ ಸರ್ಕಾರ ನಿರ್ಣಯ ಮಾಡಿದ್ರು. ಬೇರೆ ಬೇರೆ ಕೆಲಸಗಳನ್ನ ಸರ್ಕಾರ ಬೇರೆ ಬೇರೆ ಇಲಾಖೆಗಳಿದೆ, ಕಂದಾಯ ಇಲಾಖೆ ಇದೆ, ಗ್ರಾಮ ಪಂಚಾಯತ್ ಇದೆ ಅಂತ ಅವ್ರ ಕೆಲಸ ಮಾಡ್ತೀವಿ. ಶಾಲೆ ಟೀಚರ್ಸ್ಗಳನ್ನ ಶಾಲೆ ಕೆಲಸ ಮಾಡೋದಕ್ಕೆ ಜಾಸ್ತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ವರದಿಯಾಗಿ ಕೊಡಿ ಸರ್. ಹಾಗಾಗಿ ನಿಜವಾಗ್ಲೂ ಈಗೆಲ್ಲ ನೆಕ್ಸ್ಟ್ ಆಡಿಟ್ ಬರ್ತೀವಿ. SRI ಅಂತ ಈಗ ಪದಗಳ ಪರಿಷ್ಕರಣೆ ಬರ್ತಾರೆ, ಅದಕ್ಕೆ ಬೇರೆ ಇದು ಮಾಡ್ತಾರೆ. ಹಿಂದೆ ಅಂತ ಈಗ ಹಿಂದುಳಿದ ವರ್ಗಗಳ ಆಯೋಗ ಇದನ್ನ ವರದಿ ಅಂತ ಇದು ಮಾಡೋದನ್ನ ಆಗ್ತದೆ. ಹಾಗಾಗಿ ಟೀಚರ್ಸ್ಗಳು ಯಾವಾಗಲೂ ಶಾಲೆಯಿಂದ ಮುಕ್ತವಾಗಿ ಬೇರೆ ಕೆಲಸಗಳಲ್ಲೇ ಟೀಚರ್ಗಳು ಹೆಚ್ಚಾಗಿ ಅದನ್ನ ಉಪಯೋಗಿಸುವಂಥ ಕೆಲಸಗಳಾಗುತ್ತೆ. ಹಾಗಾಗಿ ಇಲ್ಲಿ ಪಾಠ ಪ್ರವಚನ ಕಡಿಮೆ ಆಗ್ತದೆ. ಬೇರೆ ಟೈಮಿಂಗ್ಸ್ ಕೊಟ್ಟು ಏನಾದ್ರು ಮಾಡಿದ್ರೆ ಪರವಾಗಿಲ್ಲ. ಶಾಲೆ ಸಮಯದಲ್ಲಿ ಅದನ್ನು ಮಾಡ್ಬೇಕಂತ ಹೇಳಿದಾಗ ಶಾಲೆಗಳಲ್ಲಿ ಪಾಠ ಪ್ರವಚನ ಕಡಿಮೆ ಆಗ್ತದೆ. ಹಾಗಾಗಿ ಬೇರೆ ವ್ಯವಸ್ಥೆಗಳನ್ನ ಮಾಡೋದು ವರದಿಯನ್ನು ಸೇರಿಸಿ. ಹಾಗಾಗಿ ಜೊತೆಗೆ ಏನೇ ಆದರೂ ಕೂಡ ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆ ಉಳಿಬೇಕಾ ಯಾವ ರೀತಿ ಟೀಚರ್ ಇದು ಮಾಡ್ತಿರೋ ಏನು ಮಾಡ್ತಿರೋ ಯಾವ ರೀತಿ ಅಥವಾ 1ನೇ ಕ್ಲಾಸಿಂದ LKG ಪ್ರಾರಂಭ ಮಾಡೋದು. ಅದ್ರ ಜೊತೆಗೆ ಈ ಶಾಲೆಗಳನ್ನ ಮರ್ಜ್ ಮಾಡುವಂಥ ಕೆಲಸ ನಡೀತಾ ಇದೆ. ಈಗ APSಗಳಾಗುವಂಥದ್ದು, ಮ್ಯಾಗ್ನೆಟ್ ಸ್ಕೂಲ್ ಆಗುವಂಥದ್ದು ಯಾವ ರೀತಿ ಗೈಡೆನ್ಸ್ ಇದ್ದರೆ ನಮಗೂ ಕೂಡ ತೀರಾ ಮಾಹಿತಿ ಇಲ್ಲ, ಎಂದು ಮಾಹಿತಿ ಗೊತ್ತಾಗ್ತದೆ. ಹಾಗಾಗಿ ಆದಷ್ಟೇ ಸರ್ಕಾರಿ ಶಾಲೆಗಳು ಗ್ರಾಮೀಣ ಶಾಲೆಗಳು ಉಳಿಯುವಂಥ ವ್ಯವಸ್ಥೆಗಳು ಆಗಬೇಕು ಹೆಚ್ಚಾಗಿದೆ.
ಸ್ಕೂಲ್ ಬಗ್ಗೆ ಚೂರು ಮಾಹಿತಿ. ಪಂಚಾಯತಿಗೆ ಒಂದು ಸ್ಕೂಲ್ ಮಾಡ್ತಾರೆ. ಅಲ್ಲಿ ಏನಂದ್ರೆ ಈಗ 2 ಜನ 3 ಜನ ಮಕ್ಕಳಿದ್ದಾರೆ. ಅಲ್ಲಿ ಒಂದು ಮಗು ಇರೋ ಸ್ಕೂಲ್ಗಳು ಇದೆ. ಒಂದು ಮಗುಗೆ ಬಿಸಿ ಊಟದ ಅಡಿಗೆ ಇರೋದ್ರೆ ಟೀಚರ್ಸ್ ಇದೆ. ಅವನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಆ ಟೀಚರ್ಸ್ನೆಲ್ಲ ವರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸ್ಕೂಲ್ ಮಾಡಲಿಕ್ಕೆ ಮಾಡ್ತಾರೆ. ಅದು ಮಾಡಿದ್ರೆ ಒಳ್ಳೆಯದೇ. ಯಾಕಂದ್ರೆ ಸಬ್ಜೆಕ್ಟ್ ಟೀಚರ್ಸ್ ಸಿಗ್ತಾರೆ. ಆಮೇಲೆ ಶಾಲೆಗೆ ಏನಾದ್ರು ಬಿಟ್ಬಿಟ್ರೆ ಅಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಈಗ ಬೇರೆ ಶಾಲೆಗಳಿಗೆ ಎಫೆಕ್ಟ್ ಆದ್ರೆ ನಮಗೆ ಎಫೆಕ್ಟ್ ಆಗಬಾರ್ದು. ಇಲ್ಲಿ ಶಾಲೆಗಳಿಗೆ ಎಫೆಕ್ಟ್ ಆಗಬಾರ್ದು ಉಳಿಬೇಕಂತ ನಮ್ಮ ಆಸೆ. ಅಲ್ಲ, ಎಲ್ಲಿ ಹೆಚ್ಚು ಮಕ್ಕಳಿದ್ದಾರೆ ಅಲ್ಲಿಗೆ ಮಾಡ್ತಾರೆ. ಈಗ 20 ಜನದಿಂದ ಜಾಸ್ತಿ ಇರೋ ಮಕ್ಕಳನ್ನ ಮುಟ್ಟೆ ಇದು ಮಾಡಿದ್ರೆ ಒಳ್ಳೇದು. ಮುಟ್ಟೆ ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ನಾನು ಹೇಳಿದ್ದೆ ಇಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತೆ. ನಮ್ಮ ಮಕ್ಕಳು ಹಿಂದೆ ಕಳಿಸಿ ಅಂದ್ರೆ ಈ ಮಕ್ಕಳು ಇದನ್ನೇ ಆಗುತ್ತಲ್ಲ. ಈಗ ಏನಂದ್ರೆ ಈಗ ಸಬ್ಜೆಕ್ಟ್ ಟೀಚರ್ಸ್ ಸಿಗ್ತಾರೆ. ಹೋದಾಗ ಕಂಪ್ಯೂಟರ್ ಎಲ್ಲರಿಗೂ ಅಲ್ಲಿ ಸಿಗ್ತಾರೆ. ವ್ಯವಸ್ಥೆಗಳಾಗ್ತವೆ. ಈ ಶಾಲೆಗಳ ಸುಮ್ಮನೆ ಆಡ್ಬೇಕು. ಈಗಾಗಲೇ ಸುಮಾರು ಸ್ಕೂಲ್ಗಳು ಕ್ಲೋಸ್ ಆಗಿದೆ. ಬೇಕಾದ್ರೆ ಒಂದೆರಡು ಮಕ್ಕಳು ಇರೋಂಥ ಶಾಲೆಗಳು ಯೂಸ್ ಮಾಡಿದಾಗ ಅದನ್ನೇ ಬಂದ್ ಮಾಡಿ ಆ ಕಡೆ ಬಂದ್ ಮಾಡಿ ಅದು ಮಾಡಿದ್ರೆ ತೊಂದರೆ ಇಲ್ಲ. ಇಲ್ಲಿ ಸೌಲಭ್ಯ ಇಲ್ಲಿಗೂ ಇನ್ನು ಕೊಡ್ಬೇಕು. ಎಲ್ಲ ಶಾಲೆಗಳು ಕೊಡ್ಬೇಕಾಗುತ್ತೆ ಸೌಲಭ್ಯಗಳು. ಅದೇ ನೀವು 20 ಮಕ್ಕಳು ಇಟ್ಕೊಂಡು ಎಲ್ಲಾ ರೀತಿ ಶಿಕ್ಷಕರು ಕೊಡೋದು ಸರ್ಕಾರ ಕಷ್ಟ ಆಗಿದೆ. ಅದೇ ಕಷ್ಟ ಸಂಗೀತ ಶಿಕ್ಷಕರು ಕೊಡ್ಬೇಕು, ಚಿತ್ರಕಲಾ ಶಿಕ್ಷಕರು ಕೊಡ್ಬೇಕು, ಕ್ರೀಡಾ ಶಿಕ್ಷಕರು ಕೊಡ್ಬೇಕು, ಎಲ್ಲರನ್ನೂ ಕೊಡ್ಬೇಕು. ನಾವು ಆ ಕಡೆ ಕಳಿಸ್ಬೇಕಾಗುತ್ತೆ. ಅಲ್ಲಿ 150 10 ಜನ ಮಕ್ಕಳು 10 ಜನ ಟೀಚರ್ಸ್ ಕೊಡ್ಬೇಕು. ಎಲ್ಲದರಲ್ಲೂ ಅದೇ ಅಲ್ಲಿ 200 ಮಕ್ಕಳು ಇದ್ರೆ 10-20 ಜನ ಟೀಚರ್ಸ್ ಕೊಟ್ಟು ಎಲ್ಲ ಸೌಲಭ್ಯ ಕೊಡ್ತಾರೆ. ನಿಮಗೆ ಹೋಗಿ ಬಾಲ್ ವ್ಯವಸ್ಥೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಎಲ್ಲ ಪೋಷಕರು ಅದನ್ನೇ ಬಯಸ್ತಾರೆ, ಎಲ್ಲ ಸೌಲಭ್ಯ ಸಿಗಬೇಕು ಅಂತ. ಇಂಗ್ಲಿಷ್ ಮೀಡಿಯಂ ಮ್ಯಾಗ್ನೆಟ್ ಅಂದ್ರೆ ಇಲ್ಲಿ ಕಳಿಸ್ತಾರೆ. ಒಂದು 100 ಅಲ್ಲ, ಇಲ್ಲಿ ಕಳಿಸ್ಲಿಕ್ಕೆ ನಿಮಗೆ ಅವಕಾಶನೇ ಇರಲ್ಲ. ಶಾಲೆಯಲ್ಲೇ ಕ್ಲೋಸ್ ಮಾಡ್ಬಿಡ್ತಾರೆ. ಏನ 25 ಒಳಗಿದ್ದಾರೆ. ಪ್ಲಾನ್ ಮಾಡ್ತಾರೆ. ಎಷ್ಟು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. KPSC ಅಂತೂ ಆಗಿದೆ. ಕೆಲವೊಂದು ಇಲ್ಲಿ ಕಂಪ್ಯೂಟರ್ ಇಂಗ್ಲಿಷ್ ಮೀಡಿಯಂ ಎಲ್ಲ ಬಂದಿದೆ. ಚೆನ್ನಾಗಿದೆ. ಪ್ರೈವೇಟ್ ಸ್ಕೂಲಿಗೆ ಅವರು ಅದರ ಆದ್ರೂ ಮಾತ್ರ ಸ್ಕೂಲ್ ಉಳಿತಾವೆ. ಇದು ಮಕ್ಕಳೇನು ಇಲ್ಲ ಅಂತ ಇಲ್ಲ. ಖಾಸಗಿ ಶಾಲೆಗಳು ಮಾಡೋದ್ರ ಜೊತೆ ಕೂಡ ಮೂಲಭೂತ ಸೌಕರ್ಯಗಳ ಜೊತೆಗೆ ಮುಖ್ಯವಾಗಿ ಶಿಕ್ಷಕರನ್ನು ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಮಾಡ್ತಾರೆ. ಇಲ್ಲ ಯಾರು ಪೋಷಕರಿಗೆ ಇನ್ನೊಂದು ಏನಾಗ್ತದೆ ಅಂದ್ರೆ ಶಿಕ್ಷಣದಲ್ಲಿ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಕೊಡ್ಬೇಕು. ಯಾವ ಮಾಸ್ಟರ್ ಯಾವ ಬಿಡ್ತಾರ ಹೋಗ್ತಾರ ಅನ್ನೋದು ನಂಬಿಕೆ ಇರಲ್ಲ. ಅಪ್ರೈವೇಟ್ ಆಗಿರಲ್ಲ. ಒಬ್ಬರು ಗ್ಯಾರಂಟಿ ಒಂದು ಹಾಕ್ತಾರೆ. ಬೇರೆ ಸ್ಕೂಲ್ ಟೀಚರ್ಸ್ ಚಾರ್ಜ್ ಕೊಡ್ತಾರೆ. ಕಡಿಮೆ ಆಗ್ತಾರೆ ಅಂದ್ರೆ ನಾವು ಊರಲ್ಲಿದ್ದು ಯೋಚನೆ ಮಾಡ್ಬೇಕು. ನಾವು ಮಕ್ಕಳ ಹೊರಗಡೆ ಬಿಡ್ತಾ ಇದ್ದೀವಿ. ಅದೇ ಯೋಚನೆ ನಾವು ಯೋಚನೆ ಮಾಡಿ ಇಲ್ಲಿ ಸಿಗುತ್ತೆ ಸೌಲಭ್ಯ ಸಿಗುತ್ತೆ ಯಾರು ಇದು ಮಾಡ್ಬೇಕು ಜನಗಳ ಬೇಕಾದ್ರೆ ಆಸೆ ಪಡ್ತಿದ್ದಾರೆ. ಸೌಲಭ್ಯ ಯೋಚನೆ ಮಾಡ್ತಾರೆ. ಜನಕ್ಕೆ ಅದಕ್ಕಾಗಿ ಅದು ಕನಿಷ್ಠ ಸ್ವಲ್ಪ ಯಾರು ಮಾರ್ಗ ಟೀಚರ್ 10 ಜನ ಟೀಚರ್ 10 ಜನ ಮಕ್ಕಳು ಟೀಚರ್ ಆದ್ರೆ ಕೂಡ ಸ್ವಲ್ಪ ಮಕ್ಕಳು ಟೀಚರ್ಸ್ ಅಂತ ಜಾಸ್ತಿ ಸ್ವಲ್ಪ ಅವ್ರನ್ನು ಪಾಠ ಮಾಡೋಕ್ಕೆ ಈಗ ಟೀಚರ್ಸ್ ಪಾಠ ಮಾಡೋಕ್ಕೆ ಇಲ್ಲೇ ಕೆಲಸ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡ್ರೆ ಅವಾಗ ಮಕ್ಕಳನ್ನು ಕಳಿಸ್ತಾ ಮಾಡ್ತಾರೆ. ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ಟೀಚರ್ಸ್ ಇಲ್ಲ ಅಂತ ಏನೋ ಪ್ರಯತ್ನ ಆಗೋದಿಲ್ಲ. ಅವಾಗ ಶಾಲೆಗಳು ಉಳಿಸೋದೇ ಕಷ್ಟ ಆಗುತ್ತೆ. ಟೀಚರ್ಸ್ ಆಗಿ ಒಬ್ಬರು ಹಾಗಾಗಿ ಕಾಚಿ ಉಳಿಸೋದು ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ವರದಿಯನ್ನು ಮಾಡಿ ಮಕ್ಕಳು ಅಂತ ಹೇಳಿದ್ರೆ ಮರ್ಜಿ ಮಾಡ್ತಾರೆ ಅವರು. ಇಲ್ಲಿ ಶಾಲೆಗೆಲ್ಲ ಹೋಗ್ತಾವ. ಇಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ಮಾಡಿ ಈ ಶಾಲೆ ಭಾಗ ಇರಲಿ. ಆದ್ರೆ ಇಲ್ಲಿ ಮಕ್ಕಳು ಈಗ 20 ಜನ 20 ಜನ ಇದ್ದೇ ಊರಲ್ಲೇ ಒಂದು ಶಾಲೆ ಕೊಡಬೇಕು. ನಮ್ಮ ಶಾಲೆ ಯಾವತ್ತೂ 20-22 ಮಕ್ಕಳು ಇದೆ.
ಬಂತು ಆಗಲ್ಲ. ಇನ್ನೆರಡು ಮಕ್ಕಳಿರೋದು ದೊಡ್ಡ ಮಕ್ಕಳಿಗೆ ಹೋಗ್ಬಿಡಿ ನಮ್ಮ ಇದರಲ್ಲಿ ಇಲ್ಲಿ ಒಂದೇ ಸಾರಿ ಬಟ್ಟೆ ಗೊತ್ತಲ್ಲ ಅದನ್ನು ಅಷ್ಟು ನೀವು ಅಲ್ಲಿ ಮಾಡ್ಕೊಂಡು ಇಲ್ಲಿ 20 ಮಕ್ಕಳು ಇಟ್ಕೊಂಡು ಒಂದು ಒಳ್ಳೆ ಶಾಲೆ ಮಾಡಿ ಕಾಲೇಜ್ ವ್ಯವಸ್ಥೆ ಕೊಟ್ಟು ಒಂದೆಲ್ಲ ಟೀಚರ್ ಕೊಟ್ಟು ಇಲ್ಲಿದ್ದರು ಅದೇ ಹೋಗ್ತಾರೆ ಅವರು ಅಲ್ಲ ಅಲ್ಲಿ ಕೂಡ ಸ್ವಲ್ಪ ಇಲ್ಲಿಗೆ ಕೊಡ್ಬೋದು ಸರ್ಕಾರ ಹಾಗೆ ಹಾಕಿ ಕೊಡ್ಲಿಕ್ಕೆ ನಮ್ಮದು ಎಷ್ಟು ಉಳಿಸ್ಕೊಂಡ್ರು ಫಸ್ಟ್ ಫೌಂಡೇಶನ್ ಚೆನ್ನಾಗಿದ್ರೆ ಉಳಿಸ್ಕೊಂಡು ಹೋಗ್ಬೋದು. ಫೌಂಡೇಶನ್ ಚೆನ್ನಾಗಿಲ್ಲ ಅದೇ ಅಂದ್ರೆ ನಾವು ಬೇರೆ ಆ ಯೋಜನೆ ಬಂದ್ರೆ ನಮ್ಮ ಹಳ್ಳಿ ಯಾವ ಶಾಲೆ ಉಳಿಯಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಶಾಲೆನೂ ಉಳಿಯಲ್ಲ ಅಲ್ಲ ಮಕ್ಕಳು ಉಳಿಯಲ್ಲ ಶಾಲೆ ಉಳಿಯಲ್ಲ. ಈಗ ಒಂದು 200 ಜನ ಮಕ್ಕಳಿರಲ್ಲಿ ಎಲ್ಲ ಸೌಲಭ್ಯ ಇತ್ತು. 100 ಜನಕ್ಕೆ ಬಂದಾಗ ಅಲ್ಲಿ ಟೀಚರ್ಸ್ ಕಡಿಮೆ ಆಗುತ್ತೆ, 20 ಜನ ಬಂದ್ರೆ ಕಡಿಮೆ ಆಗುತ್ತೆ. ಹಿಂಗೆ ಹೋಗ್ತಾ ಹೋಗಿದೆ. ಈಗ ಅಂದ್ರೆ ಕ್ಲೋಸ್ ಮಾಡಕ್ಕೆ ಒಬ್ರು ನಾನು ಒಂದು ಮಗು ಬಂದು ನಾನು ಇದೇ ಶಾಲೆಯಲ್ಲಿ ಓದ್ತೀನಿ ಅಂತ ಕ್ಲೋಸ್ ಮಾಡಕ್ಕೆ ಅವಕಾಶ ಇಲ್ಲ, ಮಾಡಲ್ಲ, ಇಟ್ಕೊಂಡ್ರೆ. ಆದ್ರೆ ಒಂದು ಟೀಚರ್ಸ್ ಸಂಬಳ ಪ್ಲಸ್ ಡಿಎರಿ ಸಂಬಳ ಅದೆಲ್ಲ ಹೆಚ್ಚಿಗೆ ಬಿಡಿ ಖರ್ಚು ಒಂದು ಮಗು ಖರ್ಚು ಮಾಡ್ತಾರೆ ಖರ್ಚಾಗ್ತದೆ. ಅದು ಬೇರೆ ಕಡೆ ಕಳ್ಸೋದೇ ಒಳ್ಳೇದಂತೆ. ಈಗ ಆಲ್ರೆಡಿ ನಡೀತದೆ, ಒಂದು ಮಗು ಇರೋ ಸ್ಕೂಲ್ಗಳು ಒಂದು 4-5 ನಡೀತದೆ. ಇದ್ದಾವೆ. ಯಾವ್ದೋ ಅಲ್ಲ ಒಂದು ಮಗು ಇದ್ರೆ ಒಂದು ಮಗು ಪಾಠನೂ ಆಗ್ತದೆ, effective ಆಗಿ. ಅಲ್ಲ ಒಂದು ಮಗು ಇದ್ರೆ ನಮ್ಗೆ ಯೋಚನೆ ಮಾಡ್ತಾರೆ ನನ್ನ ಮಕ್ಕಳು ಒಂದು ಇಲ್ಲಿ ಹಾಕ್ಬೋದು ಅಲ್ಲಿ ಯೋಚನೆ ಮಾಡ್ತಾರೆ. ನಾವು ಬಿಸಿ ಊಟದಲ್ಲಿ ಮಗು ಆಗಿರೋದ್ರಿಂದ ಮೇಡಮ್ ಸೈಡ್ ಹಾಕಿ. ಅದೇ 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 ಅವ್ರು ಕಲ್ತ್ಕೊಳ್ಬೇಕು, ಅಷ್ಟು ಇಟ್ಕೊಂಡಿರ್ಬೇಕು. ನಮ್ಮ ಬೇಡಿಕೆ ಇದೆ. ನಮ್ಮೊಂದು ಜೊತೆ ಫೌಂಡೇಶನ್ ಎಲ್ಲ ಇದೆ, ಬೇರೆ ಸೀಟ್ ಒಂದಿಲ್ಲ. ನಾವು ಬರೀಬೋದಷ್ಟೇ, ನಾವು ಬರೀತೀವಿ. ಇದೆಲ್ಲ ಮಾಡಿದ್ದೀವಿ ಮೇಲೆ ಬೇರೆ ಇದೆಯಾ ಚರ್ಚೆ? ಪೋಷಕರಿಗೆ ಬೇರೆ ಚರ್ಚೆ ಎಲ್ಲರಿಗೂ ಹೇಳಿ ಎಲ್ಲದು ಎಲ್ಲರೂ ಕೇಳೋದಿದ್ರೆ ಕೇಳೋದಿದ್ರೆ ಈಗ ನಾವು ಅದೇ ಗ್ರಾಮ ಪಂಚಾಯತಿಗಳಿಗೂ ಅದಕ್ಕೆ ಲಾಕ್ ಮಾಡ್ಕೊಂಡೇ ಸಭೆ ಮಾಡ್ತೀವಿ. ಯಾಕಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅವ್ರು ಬಗೆಹರಿಸ್ಬೇಕು. ಇನ್ನ ಈ ಬಿಲ್ಡಿಂಗ್ ವ್ಯವಸ್ಥೆಗಳೆಲ್ಲ ಏನಿದೆ ಅಂದ್ರೆ ನಾವಿದ್ದು ನಮ್ದು ರಾಜ್ಯ ಮಟ್ಟಕ್ಕೆ ರಿಪೋರ್ಟ್ ಹೋಗುತ್ತೆ, ಅದು ಮತ್ತೆ ಇವರೇ ಕೊಡ್ಬೇಕು. ಈಗ ಅದು ವಾಪಸ್ ಇಲ್ಲಿವರೆಗೆ ಈಗ ಗೊತ್ತು ಅಂದ್ರೆ ಈಗ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದ್ರೆ ಆ ಥರದ್ದೆಲ್ಲ ಆದ್ರೆ ತಕ್ಷಣ ಏನಾದ್ರು ವ್ಯವಸ್ಥೆ ಮಾಡ್ತಾರೆ, ಚೆನ್ನಾಗಿರ್ತದೆ ಬೇಗ ಮಾಡ್ತಾರೆ. ಬೇಗ ಮಾಡ್ತಾರೆ. ಆ ಥರದ್ದೆಲ್ಲ ಬೇಗ ತಲುಪಿರೋದು. ಇದು ವಾತಾವರಣ ತುಂಬಾ ಚೆನ್ನಾಗಿದೆ. ಪ್ರೈವೇಟಿಗೆ ಹೋಗೋರು ಈ ಕಡೆ ಬರೋಂಥ ಕಾರ್ಯಕ್ರಮಗಳಿಲ್ಲ. ಇದು ನೋಡಿ ಅವ್ರು ಬರ್ಬೇಕು ವಾಪಸ್. ಎಜುಕೇಶನ್ ಅಲ್ಲಿ ಏನು ಎಜುಕೇಶನ್ ಚೆನ್ನಾಗಿದೆ ಎಲ್ಲ ನಡೀತಾ ಇದೆ. ಎಲ್ಲ ಇಂಗ್ಲಿಷ್ ಮಯ ಆಗ್ಬಿಟ್ಟು ಎಲ್ಲ ಇಂಗ್ಲಿಷ್ ಫ್ಯಾಷನ್ ಆಗ್ಬಿಟ್ಟಿದೆ. ಫ್ಯಾಷನ್ ಅದಕ್ಕೋಸ್ಕರ ಕಳಿಸ್ತಾರೆ ಅಷ್ಟೇ ಬಿಟ್ಟರೆ. ಎಜುಕೇಶನ್ ಅಂದ್ರೆ ಇಲ್ಲಿ ಮಗು ನೀವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋದ್ರು ಒಂದು 4 ಜನ ನೆಗಡ್ತಾ ಮಾತಾಡ್ಕೊಂಡು ಹೋಗೋಷ್ಟು ವಿಚಾರ ಇರುತ್ತೆ. ಅವ್ರೇನೋ ನೇರ ಹೋಗ್ತಾನೆ ಮತ್ತೆ ಆ ಕಡೆ ಈ ಕಡೆ ತಿರುಗಿ ನೋಡಲ್ಲ, ಏನು ಗೊತ್ತು ಆಗಲ್ಲ. ಈಗ ಓದ್ತಾರೆ ಅಷ್ಟೇ. ಆದರೂ ಅವರಿಗೆ ಪ್ರೋತ್ಸಾಹ ಕಳಿಸ್ತಾರೆ ಎಂತ ಮಾಡೋಕ್ಕಾಗಲ್ಲ ನಮ್ಮ ಮಗು ಅಂದ್ರೆ ಬರೀದೇ ಅಲ್ಲ. ಈ ಗೌರ್ಮೆಂಟ್ ಹಿಂಗೆ ಮಾಡುತ್ತೆ. ಈಗ ಪಾಠಶಾಲೆ ಶಾಲೆಯಲ್ಲಿ ಎಲ್ಲ ಸೌಕರ್ಯ ಇರುತ್ತೆ. ಇಲ್ಲಿ 20 ಮಕ್ಕಳು ಇಲ್ಲಾರ ಕೂಡ ಮತ್ತು 10 ಮತ್ತೆ ಒಳ್ಳೆಯದು. ಅಲ್ಲ ಇಲ್ಲಿ ಬಿಸಿ ಊಟ ವ್ಯವಸ್ಥೆ ಇದೆ. ಅಲ್ಲಿ ರಾಷ್ಟ್ರೀಯ ಹಬ್ಬಗಳು ಯಾವುದು ಮಾಡಲ್ಲ, ಫ್ಲಾಗ್ ಹಾಸ್ಟಿಂಗ್ ಅವತ್ತು ರಜೆ ಕೊಟ್ಬಿಡ್ತಾರೆ. ಸೊ ಅದು ಏನು ಅವರಿಗೆ ಅಷ್ಟು ಇರಲ್ಲ. ಕಳಿಸ್ತಾರೆ ಅನ್ನೋದು ಬಿಟ್ರೆ ನಾವೇ ನೋಡ್ತೀವಲ್ಲ, ಈಗ ಮಕ್ಕಳು ಡೆವಲಪ್ಮೆಂಟ್ ನೋಡಿದ್ವಿ, ಇಲ್ಲೇ ಗೊತ್ತಾಗುತ್ತಲ್ಲ ಈ ಮಗು ಹೇಗಿದ್ರೆ ಅಲ್ಲಿ ಮಗು ಹೇಗಿದ್ರೆ. ಎಜುಕೇಶನ್ ಸ್ಕೂಲ್ ಆದ್ರೆ ಸುತ್ತದ ಶಾಲೆ ಯಾವ ಇಲ್ಲ. ಒಳಗೋಡು ಶಾಲೆ
ಸುಮ್ಮನೆ ಅಂತಂದ ಬಿಲ್ಡಿಂಗ್ ಇರೋದ್ರೆ ಯಾಕೆ ಸರ್ಕಾರ ಯಾಕೆ ಜಾಗ ಇರಲಿ ಮಾಡೋದಕ್ಕೆ ಟೆಂಡರ್ಗೆ ಮೆಸೇಜ್ ಕೊಡೋದು ಯಾಕೆ ಸುಮ್ಮನೆ ಕನ್ಸೋಳಿ ಶಾಲೆ ಅದನ್ನೆಲ್ಲ ಅತಿಕ್ರಮಣ ಮಾಡಿದ್ರೆ ಸರ್ಕಾರ ಅದ್ರ ಬಗ್ಗೆ ಹೇಳೋದು ಮಾಡ್ತಾರೆ ಈಗ ಒಂದು ವರ್ಷ ಕುಡಿಯೋದು ಮಾಡ್ಕೊಂಡು ಕ್ರಮೇಣ ತೆರವು ಮಾಡ್ತಾರೆ. ಅದು ಯಾಕಾರ ಒಬ್ರು ಜವಾಬ್ದಾರಿ ಪಂಚಾಯತಿ ಮಾಡಿ ಅಲ್ಲ ಎಲ್ಲೂ ಮಾಡಲ್ಲ ಪಂಚಾಯತಿ ಖಾಸಗಿ ಯಾರೋ ಬಳಸ್ಕೊಳಂಗಿಲ್ಲ. ನಿಮ್ದೇ ಅಭಿಪ್ರಾಯಗಳು ಹಂಚ್ಕೋಬೇಡಿ ಏನಿದೆ ಅಂತ. ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಹೊರಟಿದ್ದಾರೆ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಹನುಮಂತಪ್ಪ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತೇನೆ ಸರ್. ಈಗಿನ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯ ಶಾಲೆಯಲ್ಲಿ 3 ದಿನದಿಂದ ನಡೀತಾ ಇದೆ. ಇವತ್ತು ಎಂಡ್ ಆಗ್ತಾ ಇದೆ. ಆ ಒಂದು ಪ್ರಯುಕ್ತ ಪೋಷಕ ಸಭೆಯನ್ನು ಇವತ್ತು ಆಯೋಜನೆಯ ಶಾಲೆಯಲ್ಲಿ ಮಾಡಿದ್ದಾರೆ. ಈ ಸಭೆಯಲ್ಲಿ ಹಾಜರಿರುವಂತಹ ನಮ್ಮ ಇಲಾಖಾ ಹಂತದ ಅಧಿಕಾರಿಗಳವರೇ, ಶಾಲಾ ಮುಖ್ಯ ಶಿಕ್ಷಕರೇ, ಎಸ್ಎಂಸಿ ಅಧ್ಯಕ್ಷರೇ ಹಾಗೂ ಹಿರಿಯರೇ, ಶಾಲಾ ಶಿಕ್ಷಕರ ವೃಂದದವರೇ ಹಾಗೂ ಪೋಷಕರೇ, ಮಕ್ಕಳೆಲ್ಲ ಹುಟ್ಟುಕೊಂಡ ಮಕ್ಕಳೇ, ತಮಗೆಲ್ಲರಿಗೂ ಇದುವರೆಗೂ ಅನೇಕ ವಿಷಯಗಳನ್ನು ಸುಮಾರು 130 ಪುಟಗಳಷ್ಟು ಸಮಗ್ರ ವರದಿಯನ್ನು ನಮ್ಮ ಸರ್ ಅವರು ಈಗ ಬೆಳಗಿಂದ ನಮ್ಮಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಇಂಥ ಒಂದು ಸಾಮಾಜಿಕ ಪರಿಶೋಧನೆಯಿಂದ ಶಾಲೆಗಳ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು, ಮತ್ತು ಶಾಲೆಗಳಲ್ಲಿ ಇನ್ನೂ ಮುಂದೆ ಏನನ್ನು ಅಳವಡಿಸ್ಕೊಳ್ಬೇಕು ಅಂತ ಕೆಲಸ ಕಾರ್ಯಗಳನ್ನು ನಾವು ಅದನ್ನು ಶಾಲೆಗಳಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸಮಗ್ರ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಅನುಕೂಲತೆಯನ್ನು ಒದಗಿಸಿಕೊಡ್ತಾ ಇದೆ. ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಇವರು ಅಧ್ಯಯನವನ್ನು ಮಾಡಿದ್ದು. ಈಗಾಗಲೇ 2-3ನೇ ಶಾಲೆಯಲ್ಲಿ ನಾನು ಒಂದು ಶಾಲೆಗೆ ಹೋಗಕ್ಕಾಗಲಿಲ್ಲ, ಮೊದಲನೇ ಶಾಲೆಯಲ್ಲಿ ಭಾಗವಹಿಸಿಕೊಂಡೆ. ಅವರು ಮಾಡಿರುವಂತಹ ಎಲ್ಲ ಅಂಶಗಳು ಪಾರದರ್ಶಕತೆಯಿಂದಲೇ ಕೂಡಿದೆ. ಆ ಶಾಲೆಗೂ ನಾನು ಸ್ವಲ್ಪ ಪರಿಶೀಲನೆ ಮಾಡಿದೆ. ಇದನ್ನು ಸಹ ಇವರು ಹೇಳುವಾಗ ಗಮನಿಸಿದೆ. ಅಲ್ಲಿ ವೇರಿಯೇಷನ್ ಇರ್ಬೋದು, ಆ ಶಾಲೆಯ ಪ್ರಸಂಗನೇ ಬೇರೆ ರೀತಿ ಇರ್ಬೋದು, ಇಲ್ಲಿಯ ಒಂದು ಪ್ರಸಂಗನೇ ಬೇರೆ ರೀತಿ ಇರ್ಬೋದು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ಕಾಯಂ ಶಿಕ್ಷಕರನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಇಂದಿನ ನಾನು ಬಂದ ವಸತಿನಲ್ಲಿ ಒಬ್ಬರು ಟೀಚರ್ ಒಬ್ಬರು ಇರ್ತಿದ್ರು. ಯಾವಾಗಲೂ ಒಂದು ಹ್ಯಾಂಡು ಡೆಪ್ಯುಟೇಷನ್ ಕುಡಿ ಅಂದರೆ ಅವ್ರು ಬರ್ತಾನೆ ಇಲ್ಲ. ಕಾಡಲ್ಲಿದೆ ಶಾಲೆ, ದೂರದಲ್ಲಿ ಇರುತ್ತಿದ್ರು ಸರ್. ಎಂಥ ಕಾಡಲ್ಲಿದ್ರು ಸಹ ನಮ್ಮ ಸರ್ಕಾರ ಯೋಜನೆ ಮಾಡಿದಾಗ ನಾವು ಹೋಗೋಕ್ಕಾಗುತ್ತೆ. ಬಂದವರು ಒಂದು ವಾರದಿಂದಲೂ ಹೋಗುತ್ತಿದ್ವಿ. ಹಾಗಾಗಿ ಪಾಪ SDMC ಅವರು ಸಹಕಾರದಿಂದ ಫ್ರೀ ಸರ್ವಿಸ್ಗಳನ್ನು ಅಷ್ಟರಲ್ಲಿ ಗೆಸ್ಟ್ ಟೀಚರನ್ನು ಕೊಡುವಂತಹ ವ್ಯವಸ್ಥೆ ಬಂತು. ಆಗ ಸ್ವಲ್ಪ ಸುಧಾರಿಸಿತು. ನಂತರ ದಿನಗಳಲ್ಲಿ ನಮ್ಮ ಗೋಪಾಲ್ ಸರ್ ಒಂದು ಸೇರ್ಪಡೆ ಆದರು. ಆಗ ಶಾಲೆ ಸ್ವಲ್ಪ ಹಂತವಾಗಿ ಚೇಂಜಸ್ ಆಗ್ತಾ ಬಂತು. ಆನಂತರ ಪದವೀಧರ ಶಿಕ್ಷಕರನ್ನು ನೇಮಕ ಮಾಡಿದರೆ 2 ವರ್ಷದಿಂದ ನಮ್ಮ ಒಂದು ಕಲಿಕೆಯ ಒಂದು ಪ್ರಗತಿ ಒಂದು ಹಂತದಲ್ಲಿ ಚೇಂಜಸ್ ಆಗ್ತಾ ಹೋದ್ರು ಸಹ ನಮ್ಮ ಶಾಲೆಗಳಲ್ಲಿ ಮಕ್ಕಳ ಕುಸಿತವನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಏನೇ ಯೋಜನೆ ತರಬಹುದು, ಎಂಥ ಒಂದು ಮಕ್ಕಳಿಗೆ ಬೇಕಾದಂಥ ಕಲಿಕೆಗೆ ಬೇಕಾದಂಥ ಶಿಕ್ಷಕರನ್ನು ಕೊಡ್ಬೋದು, ಅಥವಾ ಮಕ್ಕಳ ಕಲಿಕೆ ಉತ್ತಮಗೊಳಿಸಬೇಕಾದಂತಹ ಅನುದಾನಗಳಿರ್ಬೋದು, ಮತ್ತು ಜನಪ್ರಿಯ ಯೋಜನೆಗಳನ್ನು ಸಹ ಸರ್ಕಾರ ಜಾರಿಗೆ ತರ್ತಾನೆ ಇದೆ. ನಿಮಗೆಲ್ಲ ಗೊತ್ತಿದೆ. ಅಂಥ ಯೋಜನೆಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇದ್ರು. ಈಗಿರೋದು ಬೆರಳಿಕೆಯಷ್ಟು ಪೇರೆಂಟ್ಸ್ ಮಾತ್ರ. ಒಂದು 10-20 ಪೇರೆಂಟ್ಸ್ ಇರ್ಬೋದು. ಇರೋದು 25 ಮಕ್ಕಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬಂದಿದ್ದೀರಾ. ಇನ್ನು ಕೆಲವು ಪೇರೆಂಟ್ಸ್ಗಳು ಇಲ್ಲಿ 4-5 ವರ್ಷನ ನಾನು ನೋಡ್ತಾ ಇದ್ದೀನಿ. ಆಗಲಿ ಕಾಡಾದರೂ ಬಂದು ಮಕ್ಕಳನ್ನು ಬಸ್ಗಳಲ್ಲಿ ಕರ್ಕೊಂಡು ಪಕ್ಕದ ಶಾಲೆಗಳಿಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ಗಳನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ ಪೇರೆಂಟ್ಸ್ಗಳು. ಆದರೆ ಸರ್ಕಾರಿ ಶಾಲೆಗಳಿಗೂ ಒಂದು ಖಾಸಗಿ ಶಾಲೆಗಳಿಗೂ ಒಂದು ನಾವು ಅಧ್ಯಯನವನ್ನು ಮಾಡಿದರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರಿದ್ದಾರೆ. ನಮ್ಮ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ. ನಾನು ಹಿಂದಿನ ಸಭೆಗಳಲ್ಲಿಯೂ ಹೇಳಿದ್ದೀನಿ, ಒಳ್ಳೆಯ ಒಂದು ಎಕ್ಸಾಮ್ಗಳನ್ನು ಎದುರಿಸಿ ನಿಂತಲ್ಲಿರುವಂತಹ
ಜಾಣ್ಮೆ ಇರುವಂಥ ಶಿಕ್ಷಕರೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂಥದ್ದು. ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಕಳಿಸಿ ಓದಿಸೋದ್ರಲ್ಲಿ ಯಾರಿಗೂ ಸಹ ಕಳಂಕ ಬೇಡ. ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷಲ್ಲಿ ಫಾರ್ವರ್ಡ್ ಇರಬಹುದು ಮಗು, ಅದು ಈ ಥರ ಒಂದು ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಆ ಒಂದು ಮಗು ಪ್ರೈವೇಟ್ ಖಾಸಗಿ ಶಾಲೆಯಲ್ಲಿರೋ ಮಗು ಸ್ವಲ್ಪ ಹಿಂದೆ ಇರುತ್ತೆ. ಇಲ್ಲಿ ಸಮಗ್ರ ಜ್ಞಾನಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ. ಇರೋದು 3 ಜನ ಶಿಕ್ಷಕರು ಹೇಗೆ ಕೊಡ್ತಾರೆ ಅನ್ನೋದು ಬೇಡ, ಎಲ್ಲ ವಿಷಯಗಳನ್ನ ಕಲಿಸಲಿಕ್ಕೆ ಇಲ್ಲಿ ಆದ್ಯತೆ ಇದೆ ಕನ್ನಡ ಮೀಡಿಯಂ ಮಾಡೋದು. ಅದರೊಟ್ಟಿಗೆ ಈಗ ಇಂಗ್ಲೀಷಲ್ಲೂ ಸಹ ನಾವು ಇಂಗ್ಲೀಷಲ್ಲಿ ಮಗು ಏನಾಗುತ್ತೆ ಹಿಂದೆ ಬಿದ್ದುಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ 1ನೇ ತರಗತಿಯಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದೀವಿ ಶಾಲೆಯಲ್ಲಿ. ಅದಕ್ಕೆ ಬೇಕಾದ ತರಬೇತಿಯನ್ನು ಸಹ ಶಿಕ್ಷಕರಿಗೆ ಕೊಟ್ಟಿದ್ದಾರೆ, ಕೊಟ್ಟರೂ ಇದ್ದೀವಿ. ಅದು ಸಹ ನಮ್ಮ ಗಮನಕ್ಕೆ ಇರಲಿ. ಹಿಂದೆ ಕಲಿಕೆಯಲ್ಲಿ ಇಂಗ್ಲೀಷ್ ಇರಲಿಲ್ಲ, ಇತ್ತೀಚೆಗೆ 1ನೇ ತರಗತಿಯಿಂದ ಕಡ್ಡಾಯ ಇಂಗ್ಲೀಷ್ ಬಂತು ಮಗು. ಅದಕ್ಕೆ ಬೇಕಾದಂತಹ ಒಂದು ಹಂತದಲ್ಲಿ ಕಲಿತಾ ಹೋಗುತ್ತೆ. ಒಂದೇ ಸರಿ ನಾವು ಇಂಗ್ಲೀಷಲ್ಲೇ ಮಾತಾಡಿ ಇಂಗ್ಲೀಷಲ್ಲೇ ಕನ್ನಡ ಮಾಡಿಸ್ಕೊಂಡು ಬರೀ ಇಂಗ್ಲೀಷ್ ಅಂತ ಕಲಿತ್ರೆ ಸಾಕು ಅನ್ನುವಂತಹ ಒಂದು ವ್ಯಾಮೋಹಕ್ಕೆ ನಾವು ಹೋಗೋದು ಬೇಡ. ಮಕ್ಕಳು ಎಲ್ಲ ವಿಷಯಗಳಲ್ಲಿ ಪರಿಣತಿಯನ್ನು ಹೊಂದಿದ್ದು ಮಾತ್ರ ಮುಂದಿನ ಒಂದು ಅವರು ಎದುರಿಸಬೇಕಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜ್ಞಾನ ಮಟ್ಟ ಹೆಚ್ಚಾಗಿ ಅವರು ಒಂದು ಉನ್ನತ ಹುದ್ದೆಗಳನ್ನು ಉನ್ನತ ಎಜುಕೇಶನ್ ಕೊಡ್ಕೊಂಡು ಅವ್ರ ಕಾಲ ಮೇಲೆ ಅವರು ಇಟ್ಕೊಳ್ಳಿಕ್ಕೆ ಒಂದು ಬೇಕಾದಂತಹ ಒಂದು ಮಾರ್ಗವನ್ನು ಅವರು ಕಂಡುಹಿಡ್ಕೊಂಡು ಅವರ ಒಂದು ಕಲಿಕೆ ಉತ್ತಮವಾಗುತ್ತೆ. ಅದು ತಮ್ಮದಲ್ಲಿ ಇರಲಿ. ಮತ್ತು ಈಗಿನ ಈ ಶಾಲೆಯ ಒಂದು ವಾಸ್ತುಸ್ಥಿತಿಯನ್ನು ನೋಡೋದಾದ್ರೆ ಶಿಕ್ಷಕರ ಕೊರತೆ ಇದೆ, ನಾವು ಒಪ್ಕೊಳ್ತೀನಿ. 7 ತರಗತಿ ಇದೆ, ಮಕ್ಕಳು ಸಹ ಕಡಿಮೆ ಇದ್ದಾರೆ. ಹಾಗಾಗಿ ಇಲ್ಲಿ HM ಪೋಸ್ಟು ನಮ್ಮ ಸರ್ ಓದುವಾಗೂ ಹೇಳಿದ್ರು 60 ಮಕ್ಕಳಿಲ್ಲ, HM ಪೋಸ್ಟು ರಿಜೆಕ್ಟ್ ಆಗಿದೆ, ಅದನ್ನು ರದ್ದುಪಡಿಸಿದ್ದಾರೆ. ಈಗಿರೋ ಶಿಕ್ಷಕರೇ ಒಂದು ಪ್ರಭಾರವನ್ನು ವಹಿಸಿಕೊಂಡು ಮುಖ್ಯ ಶಿಕ್ಷಕರ ಕೆಲಸದ ಜೊತೆಗೆ ಮಕ್ಕಳ ಕಲಿಕೆಗೂ ಸಹ ಒತ್ತನ್ನು ಕೊಡಬೇಕಾಗುತ್ತೆ. ಎಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಮುಖ್ಯ ಶಿಕ್ಷಕರ ಹುದ್ದೆ ಇರುತ್ತೆ. ಇಲ್ಲಿ ಕೆಲಸ ತಿಳಿಸಿದ್ದಾರೆ. ಇರುವ ಶಿಕ್ಷಕರು ಆ ಕೆಲಸವನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದು. ಆ ಕಡಿಮೆ ಆಗಿರೋದಕ್ಕೆ ಕಾರಣ ನಾವೇ ಅದನ್ನು ಊಹಿಸ್ಕೊಂಡು ತುಲನೆ ಮಾಡಬೇಕಾಗುತ್ತೆ. ಯಾಕೆ ಕಡಿಮೆ ಆಯಿತು ಮಕ್ಕಳು, ಮತ್ತು ಎಲ್ಲಿ ಹೋಗ್ತಾರೆ? ನಮ್ಮಲ್ಲಿ ಹಿಂದೆಲ್ಲ ಇತ್ತು 60 ಮಕ್ಕಳಿದ್ರು, 100 ಮಕ್ಕಳು ಇದ್ರು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇದೊಂದೇ ಶಾಲೆ ಇಲ್ಲ, ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಕಡಿಮೆ ಆಗ್ತಾ ಇದೆ. ಕೇಂದ್ರ ಶಾಲೆ ನಮ್ಮ ಕ್ಲಸ್ಟರ್ ಕೇಂದ್ರ ಮಲ್ಲೇಶ್ವರ 2 ಶಾಲೆ ಮಾತ್ರ ದಾಖಲಾತಿಯಲ್ಲಿ ಹೆಚ್ಚಳಗಳನ್ನು ನಾನು ಕಾಣ್ತಾ ಇದ್ದೀನಿ. ನಾವು ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ HPS ಶಾಲೆ, ಇಲ್ಲಿಯೂ ಸಹ ದಾಖಲೆ ಕುಸಿಬಾರ್ದಿತ್ತು. ಹಿಂದೆ ಶಿಕ್ಷಕರ ಸಮಸ್ಯೆ ಇತ್ತು, ಈಗ ಶಿಕ್ಷಕರ ಸಮಸ್ಯೆ ಸರಿ ಹೋಗ್ತಾ ಇದೆ. ಇನ್ನೂ ಒಂದು ಪೋಸ್ಟ್ ನಿಮ್ಮಲ್ಲಿ ಬರ್ತಾ ಇದೆ, ಆಲ್ರೆಡಿ ವರ್ಗಾವಣೆಯಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟ್ ಏಪ್ರಿಲ್ ತಿಂಗಳಿಗೆ ಜಾಯಿನ್ ಆಗಲಿಕ್ಕಿಲ್ಲ ಸರ್. 3 ಜನ ಪರ್ಮನೆಂಟ್ ಟೀಚರೇ ಆಗ್ತಾರೆ. ಆಗ ಗೆಸ್ಟ್ ಟೀಚರ್ಸ್ ನೆಕ್ಸ್ಟ್ ಸಿಗೋದಿಲ್ಲ. 3 ಜನ ಪರ್ಮನೆಂಟ್ ಟೀಚರ್ಸು ಕಾಯಂ ಶಿಕ್ಷಕರೇ ಆಗ್ತಾರೆ. ನೆಕ್ಸ್ಟ್ ಜೂನಿಂದ ಶಿಕ್ಷಕರ ಕೊರತೆಯನ್ನು ಕಾಣೋದಿಲ್ಲ. ಹಾಗಾಗಿ ತಮ್ಮ ಮಕ್ಕಳನ್ನು ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸೇರಿಸಲಿಕ್ಕೆ ಮೋಸನ ಮಾಡಿ ಈಗ ನಮ್ಮ ಸುತ್ತಮುತ್ತ ಇರೋ ಮನೆಗಳಲ್ಲಿ ಹೋಗುವಂಥ ಪೇರೆಂಟ್ಸ್ಗಳಿಗೆ ನಾವೇ ಕನ್ವಿನ್ಸ್ ಮಾಡ್ಬೋದು. ಎಲ್ಲ ರೀತಿಯ ಅನುಕೂಲತೆಗಳು ನಮ್ಮ ಶಾಲೆಯಲ್ಲಿ ನಾವೇ ಇನ್ನೊಂದು ಬಸ್ಸನ್ನು ಹಿಡಿದು ಆ ಮಗು ಎಷ್ಟೋ ಟ್ರಾನ್ಸ್ಪೋರ್ಟ್ ಇನ್ನೊಂದು ಶಾಲೆಗೆ ಹೋಗಿ ಬರೋಷ್ಟರಲ್ಲಿ ಅದು ಆಗಲೇ ಸೋತಿರುತ್ತೆ. ಬಂದದು ಕಲಿಕೆ ತೊಡಗೋದೇ ಕಷ್ಟ ಆಗುತ್ತೆ. ರಜೆ ದಿನಗಳಲ್ಲಿ ಕೂತು ಓದಬೇಕು, ಹೋಗೋದು ಬರದೇ ಒಂದು ಅದಕ್ಕೆ ಒಂದು ದೊಡ್ಡ ಒಂದು ಅವು ಸವಾಲಾಗುತ್ತೆ ಸರ್. ಮತ್ತು ಕಷ್ಟದ ಒಂದು ಕೆಲಸನೂ ಆಗುತ್ತೆ. ಅದನ್ನು ನಾವು ಪೇರೆಂಟ್ಸ್ ಆದವರು ಅದನ್ನು ಸಮರ್ಪಣೆ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಕಳಿಸೋದ್ರಿಂದ ನಮ್ಮ ಮಕ್ಕಳ ಒಂದು ಕಲಿಕೆಯಲ್ಲಿ ಲೋಪದೋಷ ಆಗುತ್ತೆ. ಇರೋ ಊರಿನಲ್ಲೇ ನಮ್ಮ ಮಕ್ಕಳನ್ನ ಓದಿಸ್ಬೇಕು. ಇಲ್ಲಿ ಎಲ್ಲರೂ ಓದಿದ್ವಿ, ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ನಾವೆಲ್ಲ ಬಂದ್ವಿ ಒಂದು ಹಂತದಲ್ಲಿ ಕನ್ನಡ ಮೀಡಿಯಮಲ್ಲಿ ಕಲ್ತ್ಕೊಂಡು. ಅವಾಗ 1ನೇ ಕ್ಲಾಸಿಗೂ ಇಂಗ್ಲೀಷ್ ಇರಲಿಲ್ಲ, 5ನೇ ಕ್ಲಾಸಿಗೂ ಇತ್ತು. ಏನೋ 6ನೇ ಕ್ಲಾಸಿಗೆ ಬಂದು ಕಲ್ತು ನೆನಪಿದೆ ಸರ್. 5ರಿಂದ ಇತ್ತು ಮೋಸ್ಟ್ಲಿ, 1ರಿಂದ 4 ಇಂಗ್ಲೀಷ್ ಇಲ್ಲ. ಆಗಿನ ಪೀಳಿಗೆಯಲ್ಲಿ ನಮ್ಮ ಪೀಳಿಗೆಯಲ್ಲಿ 5ನೇ ಕ್ಲಾಸಿನ ಇಂಗ್ಲೀಷನ್ನು ಕಲಿತೀವಿ ನಾವು. ನಾವು ಶಿಕ್ಷಕರಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸೇ ಬಂದ್ವಿ. ಯಾಕೆಂದರೆ ಆಗಿನ ಶಿಕ್ಷಣವು ಈಗಿನ ಶಿಕ್ಷಣಕ್ಕೂ ಒಂದು ಬದಲಾವಣೆ ಇದೆ. ಆವಾಗ ಶಿಕ್ಷಕರ ಕೊರತೆ ಈಗಿರುವಂಥ ಶಿಕ್ಷಕರಿಗಿಂತಲೂ ಹೆಚ್ಚಿನ ಒಂದು ಪಟ್ಟು ಶಿಕ್ಷಕರ ಕೊರತೆ ಆಗಿನ ಕಾಲದಲ್ಲಿ ಇತ್ತು. ಆದರೂ ನಾವು ಯಾವುದೋ ಒಂದು ಜಾಣ್ಮೆಯಿಂದ ಒಂದು ಹಂತದಲ್ಲಿ ಬಡಸ್ಥಾನದಲ್ಲಿ ಓದಿದ್ರು ಸಹ ಒಂದು ಉನ್ನತ ಎಜುಕೇಷನನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಹಂತಕ್ಕೆ ಬಂದ್ವಿ. ಆ ರೀತಿಯ ಕಲ್ಪನೆಗಳನ್ನು ನಾವು ಉದಾಹರಣೆಗಳನ್ನ ಮಕ್ಕಳಿಗೆ ತಿಳಿಸ್ತಾ ಹೋದಾಗ ಈಗಿನ ಮಕ್ಕಳಿಗೆ ಯಾವುದೇ ಕಷ್ಟ ಇಲ್ಲ. ಆಗಿನ ಒಂದು
ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಈಗ ಎಷ್ಟೋ ಜನ ನೌಕರಿಗಳಿರ್ಬೋದು, ಉನ್ನತ ಹುದ್ದೆಗಳಿರ್ಬೋದು, ಕೆಲಸವನ್ನು ಮಾಡ್ತಾ ಹೋಗ್ತಿರೋದ್ರಿಂದ ಯಾರು ಸಹ ಈಗಿನ ಮಕ್ಕಳಾಗಿ ಒಂದು ಕೆಲಸವನ್ನು ಮಾಡಿದ್ರೆ ನಾನು ಓದ್ತಾನೆ ಕಾಲ ಕಳಿತಿದ್ದ ಮಕ್ಕಳು ಇರೋ ರೀತಿಯಲ್ಲಿ ನಾವು ಓದಿಲ್ಲ. ಆಗಿನ ಈ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದ್ರೆ ಈಗಿನ ಮಕ್ಕಳು ಅದೃಷ್ಟವಂತರು. ಎಲ್ಲ ಒಂದು ಪ್ರಯೋಜನಾತ್ಮಕವಾದಂಥ ಒಂದು ದಾರಿಯನ್ನು ನಮ್ಮ ಸರ್ಕಾರಗಳು ಒದಗಿಸಿಕೊಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅವರಿಗೆ ಪ್ರತಿ ವರ್ಷ 2 ಜೊತೆ ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ, ಪಠ್ಯ ಪುಸ್ತಕ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಮತ್ತೆ ಶೂ ಭಾಗ್ಯವನ್ನು ಕೊಟ್ಟಿದ್ದಾರೆ, ಶೂ ಅನ್ನು ಕೊಡ್ತಾ ಇದ್ದಾರೆ. ಪೇರೆಂಟ್ಸ್ ಕೊಡಿಸೋವಾಗಿಲ್ಲ, ಗೌರ್ಮೆಂಟಿಂದಲೇ ಬರುತ್ತೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ಷೀರಭಾಗ್ಯ ಯೋಜನೆಯ ಜೊತೆ ಜಾರಿ ತಂದು ಬಿಸಿ ಹಾಲನ್ನು ಕೊಡೋದು ಮಕ್ಕಳಿಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ಯೂಸ್ ಮಾಡಿದಾಗ ಮಕ್ಕಳ ಒಂದು ಅಭಿವೃದ್ಧಿ ಆಗುತ್ತೆ ನೋಡಿ. ಅದರ ಹೊಟ್ಟಿನಲ್ಲಿ ಮತ್ತೆ ಇದು ನಮ್ಮ ಈ ರಾಗಿ ಮಾಲ್ಟನ್ನು ಕೊಡಲಿಕ್ಕೆ ಮುಂದೆ ಬಂದರು. ಆ ರಾಗಿ ಮಾಲ್ಟನ್ನು ಸಹ ಹಾಲಿನ ಜೊತೆಗೆ ಬೆರೆಸಿ ಕೊಡ್ತಾ ಇದ್ದಾರೆ. ಇದೆಲ್ಲ ಮಕ್ಕಳ ಒಂದು ಪೂರಕ ಆಹಾರವನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕ ಮಕ್ಕಳ ಒಂದು ಜ್ಞಾನ ಮಟ್ಟ ಹೆಚ್ಚಾಗಲಿ, ಅವರಲ್ಲಿರುವ ಅಸಮತೋಲನೆಯನ್ನು ಹೋಗಲಾಡಿಸಿ ಸಮತೋಲನ ಸ್ಥಿತಿಗೆ ತರಬೇಕು ಮಕ್ಕಳನ್ನು ಅನ್ನುವಂಥ ದೃಷ್ಟಿಯಲ್ಲಿ ಮತ್ತೆ ಬಾಳೆಹಣ್ಣು ಅಥವಾ ಮೊಟ್ಟೆಯನ್ನು ಯೋಜನೆ ಜಾರಿಗೆ ಬಂದು ಮೊಟ್ಟೆ ಕೊಡಲಿಕ್ಕೆ ವಿರೋಧ ಆಯಿತು. ಆ ವಿರೋಧದಲ್ಲಿ ಸಹ ಅನೇಕ ಪ್ರಯೋಜನಗಳಿದೆ ಅಂತೇಳಿ ಪೇರೆಂಟ್ಸ್ಗೆ ಗೊತ್ತಾದ ನಂತರ ಈಗ ಮೊಟ್ಟೆಯನ್ನು ತಿನ್ನಲಿಕ್ಕೆ ನಾವು ಯಾರು ಸಹ ಹಿಂದೇಟನ್ನು ಹಾಕ್ತಾ ಇಲ್ಲ. ಹೆಚ್ಚಿನ ಅಂಶ ಮಕ್ಕಳು ಮೊಟ್ಟೆಯನ್ನೇ ತಿನ್ನಲಿಕ್ಕೆ ನಾವು ಮನೆಗಳಲ್ಲಿ ಹೇಳ್ಬೇಕು. ಬಾಳೆಹಣ್ಣಲ್ಲಿ ಅವರಿಗೆ ಪ್ರೋಟೀನ್ ಅಂಶ ಇಲ್ಲ, ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಇರೋದು. ಕೇವಲ 6 ರೂಪಾಯಿನ ಖರ್ಚು ಮಾಡುತ್ತೆ ಸರ್ಕಾರ. 6 ರೂಪಾಯಿಲಿ ಎಷ್ಟೋ ಅಂಶದ ಒಂದು ಪ್ರೋಟೀನ್ ಯುಕ್ತ ಆಹಾರ ಮಕ್ಕಳ ದೇಹಕ್ಕೆ ಸೇರುತ್ತೆ. ಆ ಪ್ರೋಟೀನ್ ಹೆಚ್ಚಾಗೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಯಾರೂ ಸಹ ಮೊಟ್ಟೆನ ಮಕ್ಕಳಿಗೆ ತಿನ್ನಬಾರ್ದು, ತಿನ್ನಲಿಕ್ಕೆ ನೆಗ್ಲೆಕ್ಟ್ ಮಾಡುವಂತೆ ಹೇಳ್ಕೊಡ್ಬಾರ್ದು. ಅವರನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ಮೊಟ್ಟೆ ಸೇವನೆಯನ್ನು ಮಾಡೋದ್ರಿಂದ ಮಕ್ಕಳಿಗೆ ಅನುಕೂಲತೆ ಇದೆ. ಆಹಾರಗಳ ಜೊತೆಗೆ ಮಕ್ಕಳ ಕಲಿಕೆ ಜೊತೆಗೆ ಪೌಷ್ಟಿಕಾಂಶ ಆಹಾರಯುಕ್ತವಾದ ಬಿಸಿ ಊಟವನ್ನು ಕೊಡುವಂತಹ ವ್ಯವಸ್ಥೆ ಸರ್ಕಾರದಿಂದ ಜಾರಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಬಿಸಿ ಊಟ ಆಗಲಿ ಯಾವುದೇ ರೀತಿಯಿಂದ ಸಣ್ಣ ಒಂದು ಬಾಕ್ಸ್ಗಳಲ್ಲಿ ಒಂದಿಷ್ಟು ಅನ್ನ ಅಥವಾ ತಿಂಡಿಯನ್ನು ತೆಗೆದುಕೊಂಡು ಬಂದು ಅದು 1-2 ಗಂಟೆಯಲ್ಲಿ ತಿನ್ನುವಂಥ ಪದ್ಧತಿ ಇತ್ತು. ಅದರಿಂದ ಮಕ್ಕಳಿಗೆ ಬೆಳವಣಿಗೆ ಕುಂಠಿತ ಆಗ್ತಿತ್ತು, ಅವರ ಒಂದು ಮಾನಸಿಕ ಆಯಾಸವಾಗ್ತಿತ್ತು, ಆಹಾರದ ತೊಂದರೆ ಉಂಟಾಗ್ತಿತ್ತು. ಅಂಥ ವ್ಯವಸ್ಥೆಗಳನ್ನೆಲ್ಲ ಈಗ ರದ್ದುಪಡಿಸಿದೆ. ಮಕ್ಕಳಿಗೆ ಮನೆಗಳಲ್ಲಿ ಹೇಗೆ ಊಟ ಕೊಡ್ತಾರೋ ಅದೇ ರೀತಿಯಲ್ಲಿ ಬಿಸಿ ಊಟ ವ್ಯವಸ್ಥೆಯನ್ನು ಸರ್ಕಾರ ಇದೆಲ್ಲ ತಂದಿದ್ದು ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ನಿಮಗೆ ತಿಂಗಳಿಗೆ ಒಂದು ಕಾರ್ಯಕ್ರಮದಲ್ಲಿ ನಾವು ಶಾಲೆಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕೆಲವು ಪೇರೆಂಟ್ಸ್ ಮತ್ತು ಕೆಲವು ಪೇರೆಂಟ್ಸ್ ಬರೋದಿಲ್ಲ. ರಾಷ್ಟ್ರೀಯ ಕಾರ್ಯಕ್ರಮಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳ ಜೊತೆಗೆ ಬರ್ತಾ ಇದ್ದೇವೆ. ಅದರಲ್ಲಿ ನಾವೆಲ್ಲ ಪಾಲ್ಗೊಳ್ಳುವುದರಿಂದ ಮಕ್ಕಳ ಕಲಿಕೆಯಲ್ಲಿ ನಾವು ಸಹ ತೊಡಗಿಕೊಳ್ಳುವಂತಹ ಒಂದು ಸಂದರ್ಭವಾಗಿ ಬರುತ್ತೆ. ಎರಡು ಮಕ್ಕಳನ್ನು ಶಾಲೆ ಕಲಿಸ್ಬಿಟ್ರೆ ಆಗೋದಿಲ್ಲ. ಆ ಮಕ್ಕಳು ಶಾಲೆಯಲ್ಲಿ ಕಲಿತಿದ್ದಾರ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾವ ರೀತಿ ಪರಿಶೀಲನೆ ಮಾಡ್ತೀವಿ? ಶಿಕ್ಷಕರೊಂದಿಗೆ ನಾವು ಒಡನಾಟ ಇದ್ದಾಗ ಮಾತ್ರ ಅದನ್ನು ನಾವು ಪರಿಶೀಲನೆ ಮಾಡಲಿಕ್ಕಾಗುತ್ತೆ. ಹೇಗೆ ಮಗು ಒಂದು ನೋಟ್ಸ್ ಅಂತಂದಿದ್ದ ಮನೆಗೆ ಅದೇನು ಬರೆಯೋದಿಲ್ಲ. ನಾವೇನೋ ಧಾರಾವಾಹಿನ ಸಿನಿಮಾವನ್ನು ಹಾಕುವಂತ ಕೂತ್ಕೊಳ್ಳುವಂತಹ ಒಂದು ನಮ್ಮಲ್ಲಿ ಹವ್ಯಾಸ ಇದ್ರೆ ಮಕ್ಕಳಿಗೂ ಅದೇ ಹವ್ಯಾಸ ಬಂದ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಓದಲಿಕ್ಕೆ ಪ್ರತ್ಯೇಕವಾದ ರೂಮ್ ಇಲ್ಲದೇ ಇದ್ರೂ ನಮ್ಮ ಮನೆಯಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ಬೇಕಾಗುತ್ತೆ. ನಾವು ಓದಿಲ್ಲ ಸರ್, ನನಗೆ ಬರೋದಿಲ್ಲ, ಇದೇ ಮಾತಿನ ನಾವು ವಿದ್ಯಾ ಶಾಲೆಯಲ್ಲಿ ಜಿಲ್ಲೆ ಹೋದಾಗ ಪೇರೆಂಟ್ಸ್ ಜೊತೆ ಚರ್ಚೆ ಆಗಿದ್ದು ನಾವು ಓದ್ಲಿಕ್ಕೆ ಬರೋದಿಲ್ಲ. ಸರಿ, ಮಗು ಮಾಡುತ್ತಲ್ಲ ಅದರೊಟ್ಟಿಗೆ ನಾವು ಅರ್ಧ ಗಂಟೆ ಕುತ್ಕೊಳ್ಬೋದಲ್ವಾ? ಖಂಡಿತ. ನನ್ನ ಮಗು ಬರಿತಾ ಇದ್ದಾನೆ, ಬುಕ್ಸಲ್ಲಿ ಓದ್ತಾ ಇದ್ದಾನೆ ನಾವು ಚೆಕ್ ಮಾಡಿದಾಗ ಆ ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ. ಬರೀ ಶಿಕ್ಷಕರು ಮಾತ್ರ ಪಾಠ ಮಾಡಿದ್ರು ಅವ್ರು ತಂದು ನೋಟ್ಸ್ ಬಿಡ್ತಾ ಇದ್ದಾರೆ ಅಂದರೆ ಅದು ಒಂದು ಲೆಕ್ಕದಲ್ಲಿ ತಪ್ಪು ಭಾವನೆ ಆಗುತ್ತೆ. ಹೀಗೆ ನಮ್ಮ ಖಾಸಗಿ ಶಾಲೆಯಲ್ಲಿ ನಡೆದಿರುವಂಥದ್ದು. ಶಾಲೆಯಲ್ಲಿ ಕಲಿಕೆ ಕಡಿಮೆ ಇದೆ ಖಾಸಗಿ ಶಾಲೆಯವರು. ನಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ನಾವು ಮಾಡಬೇಕು ಅಂತ ಒಂದು ಕಲಿಕೆಯನ್ನು ಖಾಸಗಿ ಶಾಲೆಯವರು ಮಕ್ಕಳಿಗೆ ಕೊಡುವಂಥದ್ದು. ಅದರ ಒಟ್ಟಿಗೆ ನಾವು ಸಹ ಸ್ವಲ್ಪ ಮಕ್ಕಳಿಗೆ ಶ್ರಮವನ್ನು ನಮ್ಮ ಒಂದು ಶ್ರಮವನ್ನು ಮಕ್ಕಳಲ್ಲಿ ಕಳೆದರೆ ನಮ್ಮ ಒಂದು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆದಾಗ ಮಾತ್ರ ಮಕ್ಕಳು ಸ್ವಲ್ಪ ಹೆದರಿಕೆ ಭಾವನೆ ಬರುತ್ತೆ. ನಮ್ಮ ಮನೆಯಲ್ಲೂ ಸಹ ಅಪ್ಪ ಓದಿನ ಮನೆ ಎಷ್ಟು ಜೋರಿದ್ದಾರೆ, ಟೀಚರ್ಸು ಹೇಳಿದ್ದನ್ನು ಕೇಳ್ತಾ ಇರ್ತಾರೆ, ಅವರು ಓದೋದನ್ನು ಗಮನಿಸ್ತಾ ಇರ್ತಾರೆ. ನಾನು ಅಲ್ಲಿ ವಾಟ್ಸಾಪ್ ಹೋಗಲ್ಲ, ಮೊಬೈಲಲ್ಲಿ ಇಟ್ಕೊಂಡು ನಾನು ಆಟ ಆಡೋದಿಲ್ಲ, ಟಿ ವಿ ನೋಡೋದಿಲ್ಲ, 1 ಗಂಟೆ 2 ಗಂಟೆ ಇಟ್ಕೊಂಡು ಓದಲಿಕ್ಕೆ ಎಕ್ಸಾಮ್ ಟೈಮ್ ಬೇರೆ ಬಂದು ಮಾರ್ಕ್ಸಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತದೆ ಅನ್ನೋ ಕಲ್ಪನೆ ಬರಬೇಕು. ನಾವು ಅದನ್ನು ಪರಿಶೀಲಿಸಿದಾಗ ಮಕ್ಕಳಲ್ಲಿ ಹೆದರಿಕೆ ಭಾವನೆ ಬರುತ್ತೆ. ಅದನ್ನು
ಪೋಷಕರು ಸಹ ಪಾಲಿಸಬೇಕಾಗುತ್ತೆ. ನಮ್ಮ ಮಕ್ಕಳ ಕಲಿಕೆಯನ್ನು ನಾವು ಉತ್ತಮಪಡಿಸಲಿಕ್ಕೆ ಅದೊಂದು ಮಾರ್ಗ ಆಗುತ್ತೆ. ಅದೇ ರೀತಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಇಲಾಖೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾತ್ರ ಮಹಾಪೋಷಕ ಸಭೆ ನಡೀತಾ ಇದೆ. ತಿಂಗಳಿಗೊಮ್ಮೆ ಪೇರೆಂಟ್ಸ್ ಮೀಟಿಂಗ್ ಅನ್ನು ಮಾಡ್ತಾರೆ ಖಾಸಗಿ ಶಾಲೆಗಳಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ ಪೋಷಕ ಸಭೆ ಇರಲಿಲ್ಲ. ಈ ವರ್ಷದಿಂದ ಜಾರಿಗೆ ಬಂದಾಗಲೇ 2 ಸಭೆ ಆಗಿದೆ. ಈಗ 3ನೇ ಸಭೆ 28ನೇ ತಾರೀಕಿದೆ. ಇದೇ ಫೆಬ್ರವರಿ 28ಕ್ಕೆ 3ನೇ ಮಹಾಸಭೆ ಇದೆ. ಇದೆಲ್ಲ ಯೋಜನೆಗಳನ್ನು ತರ್ತಾ ಇರೋದು ಯಾಕೆಂದ್ರೆ ಖಾಸಗಿ ಶಾಲೆಗಳ ಒಂದು ಹಾವಳಿಯಿಂದ ಸರ್ಕಾರಿ ಶಾಲೆಗಳನ್ನ ರಕ್ಷಿಸಬೇಕು, ಸರ್ಕಾರಿ ಶಾಲೆಗಳು ಬೆಳೀಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿನ ಪೇರೆಂಟ್ಸ್ ಹೇಗೆ ಮಕ್ಕಳ ಕಲಿಕೆಯಲ್ಲಿ ತೊಡಗ್ತಾರೋ ಬಂದು ಆ ರೀತಿ ನಮ್ಮ ಒಂದು ಸರ್ಕಾರಿ ಶಾಲೆಗಳಲ್ಲಿ ಪೋಷಕರು ಬಂದು ಮಕ್ಕಳ ಕಲಿಕೆಯನ್ನು ಪರಿಶೀಲನೆ ಮಾಡಿ, ಶಾಲೆಯ ಅಭಿವೃದ್ಧಿಯನ್ನು ಪರಿಶೀಲನೆ ಮಾಡಿ, ಶಾಲೆಗೆ ಬೇಕಾದಂತಹ ಒಂದು ಸಮಗ್ರ ಒಂದು ಕಲಿಕಾ ಮಟ್ಟ ಇರ್ಬೋದು, ಭೌತಿಕ ಒಂದು ಕೆಲಸಗಳಿರ್ಬೋದು, ನಾವು ಸ್ವಲ್ಪ ಅದಕ್ಕೆ ಸಹಕರಿಸಿದಾಗ ಮಾತ್ರ ಒಂದು ಶಾಲೆಗಳು ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಸರ್ಕಾರ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ನಾವು ಸಹ ಆ ಒಂದು ಯೋಜನೆಗಳಲ್ಲಿ ಭಾಗವಹಿಸಬೇಕು. ಭಾಗವಹಿಸಿದಾಗ ಮಾತ್ರ ನಮಗೆ ಅದರ ಒಂದು ಅಧ್ಯಯನದ ಒಂದು ವಸ್ತುಸ್ಥಿತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಅದನ್ನು ನಾವೇನೋ ಮಾಡ್ಕೊಂಡು ಹೋದ್ವು, ಅದರಲ್ಲಿ ನಾವು ಭಾಗವಹಿಸಿದ್ರೆ ಗೊತ್ತೇ ಆಗೋದಿಲ್ಲ. ಬಂದಿದ್ರು 2 ದಿನ 3 ದಿನ ಒಂದು ಪರಿಶೀಲನೆ ಮಾಡಿದ್ರು, ಅದರಲ್ಲಿ ಏನು ಅಂಶಗಳಿತ್ತು ನಾವು ನೋಡಲಿಲ್ಲ. ಯಾವುದೋ ಅನುದಾನದ ಬಗ್ಗೆ ಹೇಳಿದ್ರು, ಮಕ್ಕಳ ಕಲಿಕೆಯ ಬಗ್ಗೆ ಹೇಳಿದ್ರು, ಹೋಗಿ ಬಿಸಿ ಊಟ ನಡೆಯೋದ್ರ ಬಗ್ಗೆ ಹೇಳಿದ್ರು, ಅಥವಾ ವಸ್ತುಗಳನ್ನು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಶಾಲೆಯವರು, ಬಂದಿದ್ದನ್ನೆಲ್ಲ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ತಿಳ್ಕೊಂಡು ಹೋಗಿರ್ಬೋದು ಅನ್ನೋದನ್ನು ಮಾತ್ರ ನಾವು ಪರಿಶೀಲನೆ ಮಾಡಿ ನಮ್ಮ ತಪ್ಪು ಕಲ್ಪನೆ ಆಗುತ್ತೆ. ಈಗ ನಾವು ಬಂದು ಕುತ್ಕೊಂಡು ಈ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಅಷ್ಟು ಕೇಳ್ತಾ ಇದ್ದೀವಿ. ಎಲ್ಲದನ್ನೂ ನಾವು ಅವಲೋಕನೆ ಮಾಡಿದಾಗ ಅದರಲ್ಲಿ ಇರುವಂತಹ ಲೋಪದೋಷಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಲಿಕ್ಕೆ ಹೊಸ ದಾರಿ ಆಗುತ್ತೆ. ಅದೇ ರೀತಿ ಮುಂದಿನ ಒಂದು ಯಾವುದೇ ಸಭೆಗಳಿದ್ರೂ ಸಹ ಬಂದು ಭಾಗವಹಿಸೋದ್ರಿಂದ ನಮ್ಮ ಮಕ್ಕಳ ಒಂದು ಕಲಿಕೆಯನ್ನು ಇರ್ಬೋದು, ಶಾಲೆಯ ಅಭಿವೃದ್ಧಿಯನ್ನು ನಾವು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಉತ್ತಮ ಮಾರ್ಗವಾಗುತ್ತೆ. ಅದೇ ರೀತಿ ಸರ್ಕಾರಿ ಶಾಲೆ ಎಂದಾಗ ಸರ್ಕಾರದಿಂದ ಬರುವಂತಹ ಅನುದಾನದಿಂದ ಮಾತ್ರ ನಾವು ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಆಗುವುದಿಲ್ಲ. ನಮ್ಮ ಒಂದು ಕೈಯನ್ನು ಸಹ ಜೋಡಿಸ್ಬೇಕು ಮಕ್ಕಳ ಕಲಿಕೆಯಲ್ಲಿ ಅನ್ನೋದಕ್ಕೆ ಹೇಳಿದೆ. ಅನೇಕ ನಮ್ಮ ಶಾಲೆಯಲ್ಲಿ ಓದಿರುವಂತಹ ಹಿರಿಯ ವ್ಯಕ್ತಿಗಳಿದ್ದಾರೆ, ಎಲ್ಲೆಲ್ಲೋ ದೂರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ, ಉನ್ನತ ಹುದ್ದೆಗಳಿದ್ದಾರೆ. ಅಂಥವನ್ನೆಲ್ಲ ನಾವು ಗುರುತಿಸಬೇಕಾಗುತ್ತೆ. ಗುರುತಿಸ್ಬಿಟ್ಟು ಅವರಿಂದ ಶಾಲೆಗಳಿಗೆ ಸ್ವಲ್ಪ ದೇಣಿಗೆ ರೂಪದಲ್ಲಿ ಕೊಡ್ಕೊಂಡಾಗ ನಮ್ಮ ಬರುವಂಥ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ನಾವು ಯಶಸ್ವಿಯಾಗಿ ಕೈಗೊಳ್ಳಲಿಕ್ಕೆ ಒಂದು ವಾರ್ಷಿಕೋತ್ಸವವನ್ನು ಅಳವಡಿಸಿಕೊಂಡು ಶಾಲೆಯಲ್ಲಿ ಬರೀ ಸರ್ಕಾರದಿಂದ ಬಂದ ದುಡ್ಡನ್ನು ನಾವು ಖರ್ಚು ಮಾಡಿ ವಾರ್ಷಿಕೋತ್ಸವ ಮಾಡಲಿಕ್ಕೆ ಆಗಲ್ಲ. ನಿಮಗೆಲ್ಲ ಗೊತ್ತಿದೆ. ಮನೆ ತಾನೇ ಕಲಿಕಾ ಹಬ್ಬ ಮಾಡಿದ್ವಿ, 20,000 20,000ದಲ್ಲಿ ಬರೀ ಮಕ್ಕಳಿಗೆ ಊಟಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ. ನಮಗೆ 106 ಖರ್ಚುಗಳು ಇರುತ್ತೆ. ಅದನ್ನು ಅಳವಡಿಸುವಾಗ ನಮಗೆ ಕಷ್ಟ ಆಯಿತು. ಅದು ಶಾಲೆಯ ಒಂದು ಹಂತದಲ್ಲಿ ವಾರ್ಷಿಕೋತ್ಸವ ನಡೆಯುತ್ತಿದೆ, ಅದನ್ನು ಜಂಟಿ ಮಾಡಿದ್ವಿ. ಯಾವಾಗ ಅದು ಸರಾಗವಾಗಿ ನೆರವೇರಿಸ್ತಾ ಹೋಯಿತು. ಅದು ಎಕ್ಸಾಂಪಲ್ಗೆ ಹೇಳಿದ್ದು. ಅದೇ ರೀತಿ ನಮ್ಮ ಒಂದು ಈ ಶಾಲೆಯಲ್ಲಿ ಅನೇಕ ಯೋಜನೆಗಳು ಇಲ್ಲ. ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಇಲ್ಲ, ಮತ್ತು ಕಂಪ್ಯೂಟರ್ ಇದ್ದಾವೆ, ಅದು ಈಗ ವ್ಯವಸ್ಥೆ ಆಗ್ತಾ ಇದೆ. ಲೈಬ್ರರಿ ಬುಕ್ಸ್ ಈಗ ಬಂದಿದೆ. ಇಷ್ಟು ಲೈಬ್ರರಿ ಬುಕ್ಸು ಹಿಂದಿನ ಬುಕ್ಸ್ಗಳು ಮಾತ್ರ ಇತ್ತು, ಈಗ ಸುಮಾರು ಬುಕ್ಸ್ ಬಂದಿದೆ. ಅದರ ಪ್ರಯೋಜನ ಆಗ್ತಾ ಇದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕು. ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಸ್ವಲ್ಪ STMC ಸಹಕಾರವನ್ನು ಪಡ್ಕೊಂಡು ಮಕ್ಕಳ ಒಂದು ಕಲಿಕೆಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಅನೇಕ ವಿಷಯಗಳನ್ನು ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾನು ಸ್ವಲ್ಪ ನಮ್ಮ ಒಂದು ಹಂತದಲ್ಲಿ ನಾನು ಶಾಲೆ ಕಡೆ ಬಂದಾಗ ಪರಿಶೀಲನೆ ಮಾಡಿದ ವಿಷಯಗಳನ್ನು ನೀವು ಮುಂದೆ ಇಟ್ಟಿದ್ದೇನೆ. ಅದರೊಟ್ಟಿಗೆ ನೀವು ಬಂದು ನಾನೇ ಒಂದು ತಿಂಗಳು ಬಂದು ಶಾಲೆ ವಿಸಿಟ್ ಮಾಡಿ ಹೋಗ್ತೀನಿ. ಕೊನೆ ಪಕ್ಷ ತಿಂಗಳು ಒಮ್ಮೆ ಬಂದು ಸಾಕು. ನಿಮ್ಮ ಮಕ್ಕಳನ್ನ ನನ್ನ ಮಗು ಗಣಿತದಲ್ಲಿ ಹಿಂಗಿದೆ, ನಮ್ಮ ಮಗು ಸಮಾಜದಲ್ಲಿ ಹಿಂಗಿದೆ, ಇಂಗ್ಲೀಷಲ್ಲಿ ಹಿಂಗಿದೆ, ಇಂಗ್ಲೀಷ್ ಶಿಕ್ಷಕರನ್ನು ನಾವು ಸ್ವಲ್ಪ ಭೇಟಿ ಆಗೋದು ಅಷ್ಟೇ. ಸ್ವಲ್ಪ ಮಗುವಿಗೆ ಜಾಸ್ತಿ ಹೊರತನ ಕೊಡುವಂತೆ ಅಥವಾ ಮನೆಗಳಲ್ಲಿ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡು ಹೋದಾಗ ನಮ್ಮ ಮಕ್ಕಳ ಕಲಿಕೆಯನ್ನು ನಾವು ದೊಡ್ಡ ಪ್ರಮಾಣಕ್ಕೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದುವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು. ಸರಿ. ಮ್ಯಾಗ್ನೆಟ್ ಸ್ಕೂಲ್ ಬಗ್ಗೆ ಈಗ ಸರ್ ಕೇಳಿದ್ರಲ್ವಾ, ಅದು ಮಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ ಅಂತ ಗೊತ್ತಾಗಿದ್ದಷ್ಟೇ. 3 ತಿಂಗಳ ಹಿಂದೆ ಇದುವರೆಗೂ ಸಹ ಯಾವುದೇ ಆದೇಶ ನಮಗೆ ಬಂದಿಲ್ಲ.
ಹಾಗಾಗಿ ಈ ಶಾಲೆಯನ್ನ ಮ್ಯಾಗ್ನೆಟ್ ಸ್ಕೂಲ್ ಅಂತೇಳಿ ಕನ್ಸಿಡರ್ ಮಾಡಲಿಲ್ಲ. ಮತ್ತೆ ಈ ಶಾಲೆಯನ್ನ ಪಕ್ಕದ ಯಾವ ಶಾಲೆಗೂ ಸೇರ್ಪಡೆ ಮಾಡಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ 26 ಮಕ್ಕಳಿದಾರ. ಹಾಗಾಗಿ 1ನೇ ಕ್ಲಾಸ್ನಿಂದ ಇದನ್ನು ಕೈಬಿಟ್ಟಿದ್ರು. ಮುಂದೆ ಈ ಸರಿ ಆದ್ರೂ ಈ ಶಾಲೆ ಹೋಗುತ್ತೆ ಅನ್ನೋದು ಲೆಕ್ಕದಲ್ಲಿ ಇಲ್ಲ. ಮುಂದೆ ಹೋದ್ರೂ ಸಹ ಇದನ್ನ ಅರಸುಳಿಗೆ ಸೇರ್ಪಡೆ ಮಾಡಬಹುದು ಏನೋ ಗೊತ್ತಿಲ್ಲ. ಅಂದ್ರೆ ಇದುವರೆಗೂ ನಮಗೆ ಯಾವ ಆದೇಶ ಬಂದಿಲ್ಲ. ಹಾಗಾಗಿ ನಾನು ಹೇಳಿ ಬರಲ್ಲ. ಪ್ರತಿದಿನವೂ ಆದೇಶ ಪ್ರತಿಯೊಂದಕ್ಕೂ ಈಗ ಮೊಬೈಲಲ್ಲಿ ಆದೇಶವನ್ನು ಕಳಿಸ್ಬೇಕು. ನಮ್ಮ ಗ್ರೂಪ್ ಇದೆ, ಇಲಾಖೆ ಗ್ರೂಪ್, ಅದರಲ್ಲಿ ಯಾವುದು ಇನ್ನೇನು ಸಹ ಮೀಟಿಂಗ್ ಆಯಿತು. ಮ್ಯಾಗ್ನೆಟ್ ಸ್ಕೂಲ್ ಆಗಲಿ ಅಥವಾ ಮುರಾರ್ಜಿ ಶಾಲೆಯಲ್ಲಿ ಏನೋ ಒಂದು ನಮ್ಮ ಒಂದು ಪಂಚಾಯಿತಿ ಹಂತದಲ್ಲಿ ಒಂದು ಒಳ್ಳೆ KPS ಅಂತ ಶಾಲೆ ಆಗಲಿ ನಮ್ಮ ಒಂದು ಪಂಚಾಯಿತಿಗೆ ಯಾವುದು ಬಂದಿಲ್ಲ ಸರ್. ಆಗುತ್ತೆ ಅನ್ನೋದು ಊಹಾಪೋಹ ಭಾವನೆ. ಒಂದು ಸರ್ವೆ ಮಾಡಿದಂತೂ ನಿಜ. ಅದರಲ್ಲಿ ಇಂಗ್ಲಿಷ್ ಶಾಲೆಗಳು ಈ ಒಂದು ಪ್ರಕಾರವಾಗಿ ಅಲ್ಲಿ ಮಂಜು ಮಾಡ್ತೀವಿ. ಆ ಮಕ್ಕಳನ್ನು ಅಲ್ಲಿ ಕಳಿಸ್ಬಿಟ್ಟು ಅದಕ್ಕೆ ವಾಹನ ಸೌಕರ್ಯ ಮಾಡಿ ಆ ಮಕ್ಕಳು ವಾಹನದಲ್ಲಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದು ನಿಜ. ಅದು ಉನ್ನತ ಹಂತದಲ್ಲಿ ಚರ್ಚೆ ಆಗುವಾಗ ಸ್ವಲ್ಪ ವೇರಿಯೇಷನ್ ಆಗಿದೆ. ಕನ್ನಡ ಪರ ಸಂಘಟನೆಗಳ ಹೋರಾಟದಿಂದ ಏನೋ ಸ್ವಲ್ಪ ತಕರಾರಲ್ಲಿದೆ. ಈಗ ಸದ್ಯಕ್ಕೆ ಹೋಗುವ ಅಂದಾಜಿಲ್ಲ ನಮ್ಮ ಪ್ರಕಾರ ಅಂತ ಅನಿಸ್ತಾ ಇದೆ. ಊರಲ್ಲಿ ಒಂದು ಶಾಲೆ ಇದೆ, ಒಂದು ದೇವಸ್ಥಾನ ಇದ್ದಾಗ ನಮ್ಮ ಶಾಲೆ ಮುಚ್ಚಿಬಿಟ್ಟು ಒಂದು ಊರಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಬೇರೆಸ್ಕೊಂಡು ಒಪ್ಪೋದಿಲ್ಲ. ಸರ್ಕಾರಕ್ಕೆ ಒಂದು ಸ್ವಲ್ಪ ಅದು ತೆರಿಗೆ ಆಗ್ಬೋದು ಅನ್ನೋ ಭಾವನೆಯೂ ಇದೆ. ಮತ್ತು ಒಂದೊಂದರಲ್ಲಿ ನಾವು ಯೋಚನೆ ಮಾಡಿದಾಗ ಮ್ಯಾಗ್ನೆಟ್ ಸ್ಕೂಲ್ ತುಂಬಾ ಉತ್ತಮ ಇದೆ. ಯಾಕೆಂದ್ರೆ ಅಲ್ಲಿ ಎಲ್ಲ ಮಕ್ಕಳನ್ನು ಒಂದು ಕಡೆ ಹಾಕಿದ್ರು, ಎಲ್ಲ ಟೀಚರ್ಸ್ ಅನ್ನು ಒಂದು ಕಡೆ ಹಾಕಿದ್ರೆ ನಮಗೆ ಎಲ್ಲ ಶಿಕ್ಷಕರು ಸಿಗ್ತಾರೆ. ದೈಹಿಕ ಸಿಗ್ತಾರೆ, ಇಂಗ್ಲಿಷ್ ಸಿಗ್ತಾರೆ, ಹಿಂದಿ ಸಿಗ್ತಾರೆ, ಚಿತ್ರಕಲೆ ಸಿಗ್ತಾರೆ, ಸಂಗೀತಕ್ಕೆ ಸಿಗ್ತಾರೆ, ಮತ್ತೆ ಕಂಪ್ಯೂಟರ್ ಪ್ರತ್ಯೇಕ ಸಿಗ್ತಾರೆ. ತುಂಬಾ ಪ್ರಯೋಜನ ಇದೆ ಮಕ್ಕಳಿಗೆ. ನಾವು ಅದನ್ನ ಒಪ್ಕೊಳ್ಳೋದ್ರಿಂದ ಒಂದು ಪ್ರಯೋಜನ ಇದೆ. ಯಾಕಂದ್ರೆ ಈಗ ಮಕ್ಕಳಿಲ್ಲ, ಈಗ 25 ನೆಕ್ಸ್ಟ್ 16 ಮಕ್ಕಳು ಆಗ್ತಾರೆ. ಒಬ್ಬರು ಶಿಕ್ಷಕರು ಹೋಗ್ತಾರೆ, 2 ಜನ ಶಿಕ್ಷಕರು ಹೋಗ್ತಾರೆ. 5 ಮಕ್ಕಳು ಹೋದ್ರೆ 10 ಮಕ್ಕಳು ಹೋದ್ರೆ ಒಬ್ಬರೇ ಶಿಕ್ಷಕರು ಹೋಗ್ತಾರೆ. ಒಬ್ಬರು ಶಿಕ್ಷಕರು 5 ಕ್ಲಾಸ್ ಹೊಲಿಬಹುದು, 2 ಕ್ಲಾಸ್ ಹೋದ್ರೆ ಒಬ್ಬ ಶಿಕ್ಷಕ 5 ಕ್ಲಾಸಿಗೆ ಏನು ಕಲಿಸ್ಬೋದು. ಆ ಲೆಕ್ಕದಲ್ಲಿ ನಾವು ನಮ್ಮ ಮಕ್ಕಳನ್ನ ಮ್ಯಾಗ್ನೆಟ್ ಶಾಲೆ ಮಾಡಿ ಅಲ್ಲಿ ಎಲ್ಲ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟು ನಮಗೆ ಬಸ್ ವ್ಯವಸ್ಥೆ ಮಾಡ್ತಿದ್ರೆ ನಾವು ಒಪ್ಕೊಳ್ಳೋದು ತಪ್ಪಿಲ್ಲ ನನ್ನ ಪ್ರಕಾರ. ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲ, ನಮ್ಮ ಶಾಲೆ ಮುಚ್ಚಬಾರ್ದು ಅಂತ ಮನಸ್ಸಿದ್ರೆ ಅದು ಹಾಕಿ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಮಾಡೋದ್ರ ಬಗ್ಗೆ ಏನಿದೆ ಇಲ್ಲ, ಅಡ್ಸೋಡಿಲ್ ಮಾಡ್ತಾರೆ, ಇದನ್ನೆಲ್ಲ ಉಳಿಸಿ ಅಂತಂದ್ರೆ ಇದು ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಅದು ಇಂಗ್ಲಿಷ್ ಶಾಲೆಗಳನ್ನ ಸರ್ಕಾರದ ಮಟ್ಟದಲ್ಲೇ ಅದಕ್ಕೇನು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಶಿಕ್ಷಣ ಸಚಿವರು ಏನ್ ಮಾಡ್ತಾರೆ, ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೆಲವು ಟೈಮ್ ಏನಂತಾರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು KPS ಮಾಡ್ತೀವಿ, ಮತ್ತೆ 25ರ ಒಳಗೆ ಸ್ಟ್ರೆಂತ್ ಯಾವ ಸ್ಕೂಲ್ ಇದೆಯೋ ಅದನ್ನ ಮದ್ ಮಾಡೋದು ಅಂತ ಹೇಳೋದು. ಹೋದ್ಸಲ ನಮ್ಮ ಶಾಲೆ, ಈ ಸಲ ನಮ್ಮ ಶಾಲೆಯಲ್ಲಿ 26 ಮಕ್ಕಳು ಇದ್ವು. ಹಾಗಾಗಿ ನಮ್ಮನ್ನ ಯಾವುದೇ ತರದ ಮ್ಯಾಗ್ನೆಟಿಕ್ ಸ್ಕೂಲ್ ಅಂತ ಅಂದ್ಬಿಟ್ಟು ನಮ್ಮನ್ನ ಮಾರ್ಕ್ ಮಾಡಿಲ್ಲ. ಸದ್ಯಕ್ಕೆ 2-3 ವರ್ಷ ಏನೋ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಒಂದು KPS ಶಾಲೆ ಮಾಡಬೇಕು ಅಂದ್ರೆ LKG ಇಂದ 12ನೇ ಕ್ಲಾಸ್ ವರೆಗೆ ಅವರಲ್ಲಿ ಎಲ್ಲವೂ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಯನ್ನ ಕೊಡಬೇಕು. ಈಗ ಅರಳಸ್ಕೂಲಿ ಶಾಲೆಯನ್ನೇ ತಗೊಂಡ್ರೆ LKG ಇಂದ 12ನೇ ಕ್ಲಾಸ್ ವರೆಗೆ ಮಾಡೋಷ್ಟು ಕೊಠಡಿಗಳು ಇಲ್ಲ. ಮತ್ತೆ ಸದ್ಯಕ್ಕೆ ಹೊಸ ಬಸ್ಗಳನ್ನೆಲ್ಲ ಬಿಡಬೇಕು, ಮಕ್ಕಳಿಗೆ ದೂರದಿಂದ ಊರಿಂದ ಕರ್ಕೊಂಡು ಬರಬೇಕು, ಹಿಂಸೆ ಇದೆ. ಈಗ ಸದ್ಯಕ್ಕೆ 2 ವರ್ಷ 3 ವರ್ಷ ಅಂತೂ ಆಗಲ್ಲ. ಯಾಕಂದ್ರೆ ಶಿಕ್ಷಣ ಸಚಿವರ ಹೇಳಿಕೆಯನ್ನೇ ನೋಡ್ತಾ ಇದ್ದಾಗ ಅದೇನಾಗ್ತಾ ಇದೆ ಅಂತಂದ್ರೆ ಅವರು ಇಲ್ಲ ಮದ್ ಮಾಡ್ತೀವಿ ಅಂತ ಒಂದ್ ಸ್ವಲ್ಪ, ಇಲ್ಲ ಒಂದು ಮಗು ಇದ್ರು ನಾವು ಶಾಲೆ ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಈಗ ತಕ್ಷಣಕ್ಕೆ ಬದಲಾವಣೆ ಪಡೋ ಅವಶ್ಯಕತೆ ಇಲ್ಲ. ಮುಂದಿನ ದಿನ ಮತ್ತೆ ಹೊಸ ಸರ್ಕಾರ ಬರುತ್ತೆ, ಅದು ಹೊಸ ಕಾನೂನು ಬರುತ್ತೆ. ಹೀಗೆ ಆಗಲ್ಲ. ಅದು ಆದೇಶ ಬಂದಾಗ ನೋಡೋಣ ಸರ್, ಇನ್ನೂ ಬಂದಿಲ್ಲ. ಹಾಗಾಗಿ ನಾವು ಯಾರು ಎದುರ್ಕೊಳ್ಳೋದು ಬೇಡ. ನಮ್ಮ ಶಾಲೆಗೆ ನಮ್ಮ ಮಕ್ಕಳು ಇಲ್ಲೇ ಇರ್ತಾರೆ. ಅಲ್ಲಿವರೆಗೂ ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯ ಮಟ್ಟಿಗೆ ಯಾವುದೂ ಇಲ್ಲ, ಯಾವ ಶಾಲೆಗೂ ಒಂದು ಪರ್ಮಿಷನ್ ಕೊಟ್ಟಿಲ್ಲ. ಲೇಡೀಸ್ ವಾಶ್ರೂಮ್ ಸ್ವಲ್ಪ ಬ್ಲಾಕ್ ಆಗ್ತಿದೆಯಾ ಅಂತ ಹೇಳ್ತಾ ಒಂದ್ಸಲ ಮೇಡ್ ಮಾಡಿಸಿದ್ವಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ನಮ್ಮೂರಿನ ಹಿರಿಯರಾದಂತಹ ಶ್ರೀಯುತ ಈಶ್ವರಪ್ಪ ಗೌಡ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ 3 ದಿನ ಸಾಮಾಜಿಕ ಪರಿಶೋಧನೆಯಲ್ಲಿ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಮತ್ತೆ ನಮಗೆ ಬೇಕಾಗಿರುವಂತಹ ಅಗತ್ಯವಾದಂತಹ ಸಲಹೆ ಸಹಕಾರಗಳನ್ನು ನೀಡಿದಂತಹ ಶ್ರೀಯುತ ದೇವೇಂದ್ರಪ್ಪ ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಪರಿಶೋಧನೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸಾಮಾಜಿಕ ಪರಿಶೋಧನೆಯ ಒಂದು ಗುರಿ ಮತ್ತು ಧ್ಯೇಯಗಳನ್ನ ನಮಗೆ ಸವಿಸ್ತಾರವಾಗಿ ತಿಳಿಸಿದಂತಹ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಹೊಸನಾಳ ಶ್ರೀಯುತ ಶ್ರೀ ನಾಗೇಶ್ ಕಿವಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಲ್ಲಗಣಿಸಿಕೊಟ್ಟಂತಹ ನಮ್ಮ SDMCಯ ಅಧ್ಯಕ್ಷರಾದಂತಹ ಶ್ರೀಯುತ ಸಂದೇಶ್ ಕೆ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯಗಳನ್ನ ಮತ್ತು ಶಿಕ್ಷಣ ಇಲಾಖೆಯು ನೀಡುತ್ತಿರುವ ಒಂದು ಸವಲತ್ತುಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಒದಗಿಸಿದಂತಹ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಹನುಮಂತಪ್ಪ ಕೇರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ನೀವು ನೀಡಿರುವಂತಹ ಎಲ್ಲಾ ಪೋಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕೊನೆಯ ಹಂತದಲ್ಲಿ ಈಗ ರಾಷ್ಟ್ರ ಗಾನವನ್ನು ನಾವು ಹಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುತ್ತೇವೆ. ಎಲ್ಲರೂ राष्ट्रगीत शुरू कर। जनगणमनाधिनायक जय हे भारत भाग्य विधाता पंजाब सिंधु गुजरात मराठा द्राविड़ उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಎಲ್ಲರಿಗೂ ಒಂದು ಸಣ್ಣದ ಲಘು ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಅದೇ ಸರಿ.